ನಾವೆಲ್ಲರೂ ಕಣ್ಣುಗಳು ಮುಚ್ಚೋಣ. ಪ್ರಾರ್ಥನೆಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಡುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ದೇವರೇ, ಈ ದಿನದ ಆರಾಧನೆ ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದಾವೆ. ದೇವರಾತ್ಮನೆ ಆದಿಯಿಂದಲೂ ಅಂತ್ಯದವರೆಗೂ ನೀನು ತಾನೇ ನಮ್ಮ ಮಧ್ಯದಲ್ಲಿ ಇದ್ದು ನಡೆಸು. ದೇವರಾತ್ಮನೆ ಬಲದಿಂದಲ್ಲ ಪರಾಕ್ರಮದಿಂದಲೂ ಅಲ್ಲ, ಎಲ್ಲರೂ ಯೆಹೋವನ ಆತ್ಮನಿಂದಲೇ ಆಗುತ್ತದೆ ಎಂಬುದಾಗಿ ಹೇಳಿದ ಅದೇ ದೇವರಾತ್ಮನೆ ಈ ದಿನ ಈ ಕ್ಷಣದಲ್ಲಿ ನಿನ್ನ ಪವಿತ್ರ ಆತ್ಮನ ಮುಖಾಂತರವಾಗಿ ನೀನು ನಡೆಸುವ ಎಂಬುದಾಗಿ ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರೇ, ನಿನಗೆ ಭಾರದಂತ ನಮ್ಮನ್ನ ನಿನ್ನ ಘನವಾದ ಸ್ಥಾನದಲ್ಲಿ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲರಿಂದ ತಳ್ಳಲ್ಪಟ್ಟಂತ ಕಲ್ಲಾದ ನಮ್ಮನ್ನ ದೇವರ ಮುಖ್ಯವಾದ ಮುಳ್ಳಿರಲ್ಲ ಎಂಬುದಾಗಿ ನೀನು ಆರಿಸಿ ತೆಗೆದುಕೊಂಡೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಆಚರಿಸುತ್ತೇವೆ. ನೀನು ಒಳ್ಳೆಯದನ್ನೇ ಮಾಡುವುದೇ ಎಂದು ಇದುವರೆಗೂ ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಒಳ್ಳೆಯತನಗಳಿಗಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನು ಆಚರಿಸುವವರಾಗಿದ್ದೇವೆ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲರೂ ಯೆಹೋವನ ಆತ್ಮನಿಂದಲೇ ಆಗುತ್ತದೆ ಎಂಬುದಾಗಿ ಅದೇ ದೇವರಾತ್ಮನೆ ನಿನ್ನ ಪವಿತ್ರ ಆತ್ಮನ ಮುಖಾಂತರವಾಗಿ ಎಲ್ಲವನ್ನ ನಿಂತಾನೆ ಮಾಡಿ ನಡೆಸುವುದು ನಾವು ಕೇಳಿಕೊಳ್ಳುವವರಾಗಿದ್ದೇವಪ್ಪ. ಬಲದ ದೇವರಾತ್ಮನೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ಈ ದಿನದ ಆಡುವ ಮುಖಾಂತರವಾಗಿ ನಿಂತಾನೆ ಮಹಿಮೆ ಹೊಂದಬೇಕೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರೇ, ಹಬ್ಬ ಹಾಡಿನಲ್ಲಿ ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ಎಳೆದು ಬರಲಿ ಎಂದು ನಾವು ಹೇಳಿಕೊಳ್ಳುತ್ತೇವೆ. ದೇವರನ್ನು ಆರಾಧನೆ ಮಾಡುವಂತೆ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಯೇಸುವಿನಲ್ಲಿ ಆರಾಧನೆ ಮಾಡುವಂತೆ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸಿ ನಡೆಸಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಾವೆಲ್ಲರೂ ಪವಿತ್ರಾತ್ಮ ಭರಿಷ್ಠಾಗಿ ಆರಾಧನೆ ಮಾಡುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿ ಎಂದು ನಾವು ಕೇಳಿಕೊಳ್ತಾ ಇದ್ದೇವಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಬರಬೇಕಾದ ಎಲ್ಲ ಆತ್ಮಗಳನ್ನ ತಕ್ಕ ಸಮಯದಲ್ಲಿ ನಿಂತಾನೆ ತೆಗೆದುಕೊಂಡು ಬಾ ದೇವರಾತ್ಮನೆ. ಅದಕ್ಕಾಗಿ ಸ್ತೋತ್ರ. ನಿನಗೆ ಮಹಿಮೆ ಆಗಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ನಿನ್ನೆ ಹಿಂದೆ ನೀವು ಮಾರ್ಪಡದ ದೇವರೇ, ಇವತ್ತು ಕೂಡ ನೀನು ನಮ್ಮ ಮಧ್ಯದಲ್ಲಿ ಇದುವರೆಗೂ ನೀನು ನಮ್ಮನ್ನು ನಡೆಸಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ. ಮುಂದೆ ನೀನು ನಡೆಸುವುದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ದೇವರೇ, ಎದುರು ಸಭ್ಯಸವೆಲ್ಲವುಗಳನ್ನು ಆಶೀರ್ವದಿಸುವಂತೆ ಎಲ್ಲವೇ ನೀನೆ ಆಶೀರ್ವದಿಸಿ ನಡೆಸಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಈ ದಿನದ ವಾಕ್ಯದ ಸಂದೇಶವನ್ನು ಕರಗಳು ಒಪ್ಪಿಸಿಕೊಳ್ಳುತ್ತೇವೆ. ದೇವರ, ನೀನೇ ವಾಕ್ಯ, ನೀನು ನಿನ್ನ ವಾಕ್ಯದ ಮುಖಾಂತರವಾಗಿ ಸಭ್ಯಸಗಳ ನೀನು ಮಾತನಾಡು. ನಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರದಿರಲಿ, ಎಲ್ಲವನ್ನ ದೇವರಾತ್ಮನೆ ನೀನು ತಾನೇ ಮಾತನಾಡು. ಆ ನಿನ್ನ ವಾಕ್ಯ ಪ್ರತಿಯೊಂದು ಆತ್ಮಗಳಿಗೂ ದೇವರ ಆತ್ಮಿಕ ಆಹಾರವಾಗಿರುವಂತೆ ಆಶೀರ್ವದಿಸುವ. ನಿನ್ನ ಆತ್ಮಗಳು ಆ ವಾಕ್ಯವನ್ನು ತಿಂದು ಬಲಿಷ್ಠವಾಗಿರುವಂತೆ ಆಶೀರ್ವದಿಸಿ ನಡೆಸಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಎಲ್ಲ ಕೆಡುಕನ ಅಗ್ನಿ ಬಾಣಗಳನ್ನ ಕೆಡವಿ ಹಾಕುವುದಕ್ಕಾಗಿ ನಿನ್ನ ಆ ಪವಿತ್ರ ಆತ್ಮ ಭರಿತರನ್ನಾಗಿ ಪ್ರತಿಯೊಂದು ಆತ್ಮಗಳನ್ನು ಮಾರ್ಪಡಿಸಿ ನಡೆಸಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಈ ದಿನದ ಆರಾಧನೆ ಆದಿಯಿಂದ ಅಂತ್ಯದವರೆಗೂ ದೇವರಾತ್ಮನೆ ನೀನಿದ್ದು ನಡೆಸು. ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ ನಾವೆಲ್ಲರೂ ಅನುಭವಿಸುವಂತೆ ಆಶೀರ್ವದಿಸಿ ನೀನೇ ನಮ್ಮನ್ನು ನಡೆಸು ಎಂದು ನಾವು ಕೇಳಿಕೊಳ್ಳುತ್ತೇವೆ. ಎಲ್ಲ ಘನ ಮಾನ ಮಹಿಮೆ ಘನತೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲೆಲ್ಲೋ ಪ್ರಾರ್ಥಿಸಿ ಬಿಡುವಂತಿದ್ದೇವೆ ತಂದೆಯಾದ ದೇವರೇ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಇದೇ ನಾವು ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವೆಲ್ಲರೂ ಉಳಿದಿರುವುದು ದೇವರ ಒಂದು ಕೃಪೆಯಿಂದಲೇ. ಆಮೆನ್. ಹಲ್ಲೆಲೂಯಾ. ಆದಂತ ದೇವರ ಕೃಪೆಯಿಂದ ಉಳಿದಿರುವಂತ ನಾವು ದೇವರ ಹಾಡನ್ನು ಹಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಪರಲೋಕದಲ್ಲಿ ನಮ್ಮ ದೇಶವು ಎಂದು ನೋಡ್ಬೇನು ಎಂಬ ಹಾಡನ್ನಾಡಿ ನಾವು ನಮ್ಮ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಪರಲೋಕವೇ ನನ್ನ ದೇಶವು ಎಂದು ನೋಡುವೆ,
ಕೇಳಿ ನಮ್ಮೇಲೆ ಮಾತಾಡುವೆ ಅಮರತ್ವ ಬೆಳೆಸಿಕೊಂಡು ಸೇರುವೆ ಸ್ವದೇಶಕ್ಕೆ ಅಮರತ್ವ ಬೆಳೆಸಿಕೊಂಡು ಸೇರುವೆ ಸ್ವದೇಶಕ್ಕೆ ಪರಲೋಕವೇ ಸಂದೇಶವು ಎಂದಿಗೂ ನೋಡುವೆನು ಪರಲೋಕವೇ ಸಂದೇಶವು ಎಂದಿಗೂ ನೋಡುವೆನು ನಂಬಿಕೆಯಿಲ್ಲದವರು ಸೇರಲಾರರು ಆ ದೇಶಕ್ಕೆ ನಂಬಿಕೆಯಿಲ್ಲದವರು ಸೇರಲಾರರು ಆ ದೇಶಕ್ಕೆ ಆದುದರಿಂದಲೇ ಸಿದ್ಧವನು ನೀನಾನವೇ ಆದುದರಿಂದಲೇ ಸಿದ್ಧವನು ನೀನಾನವೇ ಪರಲೋಕವೇ ಸಂದೇಶವು ಎಂದಿಗೂ ನೋಡುವೆನು ಪರಲೋಕವೇ ಸಂದೇಶವೇ ಎಂದಿಗೂ ನೋಡುವೆನು ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು ಪ್ರಿಯ ಯೇಸುವನ್ನು ನಾನೆಂದು ನೋಡುವೆನು ಪರಲೋಕವೇ ಸಂದೇಶವು ಎಂದಿಗೂ ನೋಡುವೆನು ಪರಲೋಕವೇ ಸಂದೇಶವು ಎಂದಿಗೂ ನೋಡುವೆನು. ಹಲ್ಲೆಲೂಯಾ. ಆದರೆ ನಮ್ಮ ನಿಜವಾದ ದೇಶ ಅದು ಪರಲೋಕವಾಗಿದೆ. ಹಲ್ಲೆಲೂಯಾ. ಅತಿ ಬೇಗನೆ ನಾವೆಲ್ಲರೂ ಆ ಪರಲೋಕ ರಾಜ್ಯವನ್ನು ನೋಡುವವರಾಗಿದ್ದೇವೆ. ಅಲ್ಲಿ ನಮ್ಮ ದೇವಾದಿ ದೇವನನ್ನ ನಾವು ಮಹಿಮೆ ಪಡಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ತಂದಾಡಿ ದೇವರ ಹೆಸರನ್ನ ನಾವು ಮಹಿಮೆ ಪಡಿಸುವವರಾಗಿರೋಣ. ನಾವು ಭೂನಿವಾಸಿಗಳೇ ಯೇಸುವನ್ನ ಸ್ತುತಿಸಿರಿ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಉಂಟು ನೋಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಉಂಟು ನೋಡಿರಿ,
ಭೂನಿವಾಸಿಗಳಾದ ನಾವೆಲ್ಲರೂ ಯೇಸುವನ್ನ ಸ್ತುತಿಸುವುದು ಅದು ನಮಗೆ ಸಂತೋಷವು ಒಳ್ಳೆಯದು ಉತ್ತಮವಾದಂತ ವಿಷಯವಾಗಿದೆ. ಆಮೇಲೆ ಹಲ್ಲೆಲೂಯಾ. ಆತನು ಒಳ್ಳೆಯ ದೇವರು. ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡಿದ್ದಾನೋ ಆತನ ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಾನೆ. ಆಮೇಲೆ ಆತನೊಬ್ಬನೇ ನಿಜವಾದ ದೇವರು, ರಕ್ಷಕನು, ವಿಮೋಚಕನು ಆಗಿದ್ದಾನೆ ನಮ್ಮ ಯೇಸು ಕ್ರಿಸ್ತನು. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಈಗ ಮುಂದೆ ಕ್ರಿಸ್ಮಸ್ ಹಬ್ಬ ಬಂತು, ನೋಡೋಣ ಎಂಬ ಹಾಡನ್ನ ಹಾಡಿ ದೇವರ ಹೆಸರನ್ನ ನಾವು ಮಹಿಮೆ ಪಡಿಸುವರಾಗಿರೋಣ. ಆಮೇಲೆ ಹಲ್ಲೆಲೂಯಾ. ಕ್ರಿಸ್ಮಸ್ ಹಬ್ಬ ಬಂತು ನೋಡೋಣ, ಒಮ್ಮೆಲೆ ಖುಷಿ ತಂದನ. ಆನಂದದ ಮಳೆ ಹರಿದು ಬಂದನ.
ಹಾಲೆಲೂಯಾ. ಹಾಗಾದ್ರೆ ಮುಂದೆ ಬರುತ್ತಿರುವ ಕ್ರಿಸ್ಮಸ್ ಹಬ್ಬ ಇದು ಯೇಸುವಿನ ಜನನದ ಹಬ್ಬವಾಗಿದೆ. ಹಾಲೆಲೂಯಾ. ಯೇಸುವಿನ ಜನನ ಭೂಮಿ ಮೇಲೆ ಆನಂದವನ್ನ ಖುಷಿಯನ್ನ ತಂದು ಕೊಟ್ಟಿದೆ. ಹಾಲೆಲೂಯಾ. ಎಷ್ಟೆಂದು ಸಂತೋಷವಾಗಿದ್ದೀರಾ? ಆಮೇಲೆ ಹಬ್ಬ ಬರ್ತಾ ಇದೆ ಅಂದ್ರೆ ಅದಕ್ಕೆ ಇಂಥದ್ದೆಲ್ಲ ಸಿದ್ಧತೆಯನ್ನ ನಾವು ಮಾಡ್ತಾ ಇದೀವಿ, ನೀವು ಮಾಡ್ತಾ ಇದ್ರ, ಲೋಕವೆಲ್ಲ ಅದಕ್ಕಾಗಿ ಸಿದ್ಧವಾಗ್ತಾ ಇದೆ. ಆಮೇಲೆ ಹಾಲೆಲೂಯಾ. ಲೋಕದ ರಕ್ಷಕನಾದ ದೇವರನ್ನ ಆ ದಿನ ಇನ್ನೂ ಅದ್ಭುತವಾಗಿ ನಾವು ಮಹಿಮೆ ಪಡಿಸುವವರಾಗಿರೋಣ. ಹಾಲೆಲೂಯಾ. ಈ ದಿನ ನಾವು ಎದ್ದು ನಿಲ್ಲೋಣ. ಸ್ವಲ್ಪ ಸಮಯ ನಾವು ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ದೇವರನ್ನ ಆರಾಧನೆ ಮಾಡಿಕೊಳ್ಳುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಒಳ್ಳೆಯ ದೇವರೇ, ನಿನಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಪ್ರತಿದಿನವೂ ಪ್ರತಿ ಕ್ಷಣವೂ ನೀ ನಮ್ಮನ್ನ ಕಾದು ಕಾಪಾಡಿ ಕರ ಹಿಡಿದು ಕಣ್ಮಣೆಯಂತೆ ಇದುವರೆಗೂ ನೀ ನಮ್ಮನ್ನ ನಡೆಸಿದ್ದ ಎಲ್ಲ ನಿನ್ನ ವಿಧಗಳಿಗಾಗಿ ನಾವು ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ, ಎತ್ತ ತಾಯಿ ತನ್ನ ಮಗುವನ್ನ ಮರೆತರು ಮರೆತಾಳು, ಆದ್ರೆ ನಾನು ನಿಮ್ಮನ್ನ ಸೃಷ್ಟಿ ಮಾಡಿದ್ದೇನೆ, ನಿಮ್ಮನ್ನ ಎಂದಿಗೂ ಮರೆಯೋದಿಲ್ಲ ಎಂದು ನಮಗೆ ನೀನು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಿನ್ನ ಸೃಷ್ಟಿಗಳಾದ ನಾವು ನಮ್ಮನ್ನ ಮರೆಯದಂತ ಒಬ್ಬ ತಂದೆಯು ನೀನು ನಮಗೆ ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಿನಗೆ ವಂದನೆಯನ್ನ ಸಲ್ಲಿಸ್ತೇವೆ ದೇವರೇ. ನಿನಗೆ ಮಹಿಮೆ ಉಂಟಾಗಪ್ಪ. ನಿನಗೆ ಘನತೆ ಹೊರಡು ಎಂದೆಂದಿಗೂ ಶಾಶ್ವತವು ನಮ್ಮಿಂದ ನಿನಗೆ ಮಾತ್ರನೇ ಸಲ್ಲಲೆ ದೇವರೇ. ನಿನ್ನ ಆರಾಧನೆ ಮಾಡುವುದಕ್ಕೆ ಯೋಗ್ಯತೆ ನಮಗೆ ಇರಲಿಲ್ಲಪ್ಪ, ಆದ್ರೆ ಕ್ರಿಸ್ತೇಸುವಿನಲ್ಲಿ ಈ ಯೋಗ್ಯತೆ ನಮಗೆ ದಯಪಾಲಿಸಿದಕ್ಕ ಸ್ತೋತ್ರ. ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಯಾವುದಕ್ಕೆ ನಾವು ಯೋಗ್ಯರಲ್ಲಪ್ಪ, ಆದ್ರೆ ನಿನ್ನ ಕೃಪೆಯಿಂದ ಅಯೋಗ್ಯರಾದ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದ ದೇವರು ನೀನೇ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನೀ ನಮ್ಮನ್ನ ಪ್ರತಿದಿನ ಪ್ರತಿ ಕ್ಷಣವೂ ಕಾಪಾಡಿ ಕರೆ ಹಿಡಿದು ಕಣ್ಮಣಿಯಂತೆ ಇದುವರೆಗೂ ನೀ ನಮ್ಮನ್ನ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದೆಯೂ ನೀನು ನಮ್ಮನ್ನ ಕಾಯಿಸಿ ಕಾಪಾಡುತ್ತಿ ನಮ್ಮನ್ನ ನಡೆಸುತ್ತಿ. ಅದಕ್ಕಾಗಿ ನಾವು ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲ್ಲ, ಎಲ್ಲೂ ಯೆಹೋವನ ಆತ್ಮನಿಂದಲೇ ಆಗುತ್ತದೆ ಎಂಬುದಾಗಿ ಹೇಳಿದ ದೇವರಾತ್ಮನೆ ಎಲ್ಲವನ್ನ ನಿನ್ನ ಪವಿತ್ರ ಆತ್ಮನ ಮುಖಾಂತರವಾಗಿ ಎದುರು ನಿನ್ನ ಮಧ್ಯದಲ್ಲಿ ಇದನ್ನ ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದೆಯೂ ನೀನು ನಮ್ಮನ್ನ ನಡೆಸಲು ಶಕ್ತನು ಸರ್ವಶಕ್ತನು ನೀನಾಗಿದೆ. ಅದಕ್ಕಾಗಿ ನಾವು ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ನಿನಗೆ ವಂದನೆ ಆಗಲಪ್ಪ. ನಿನಗೆ ಎಲ್ಲವೂ ಮನವು ಮಾನ ಮಹಿಮ ಮಹತ್ವಗಳು ನಿಮಗೆ ಸಲ್ಲಲಪ್ಪ. ನಿಮ್ಮನ್ನ ಆರಾಧನೆ ಮಾಡುವಂತ ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಿಮ್ಮನ್ನ ಆರಾಧನೆ ಮಾಡಬೇಕೆಂಬುದಾಗಿ ನೀ ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ದೇವರೇ. ನೀನು ಹೇಳಿದ ಹಾಗೆ ನಾವು ನಡೆಯುವಂತ ಜೀವಿಸುವಂತ ಆಶೀರ್ವದಿಸು. ನೀನು ಹೇಳಿದ ಹಾಗೆ ನಾವು ನಿಮ್ಮನ್ನ ಆರಾಧನೆ ಮಾಡುವಂತ ಆಶೀರ್ವದಿಸು. ನಮ್ಮನ್ನೇ ನಾವು ನಿಮಗೆ ಸಮರ್ಪಿಸಿಕೊಂಡು ನಿಮ್ಮನ್ನ ಆರಾಧನೆ ಮಾಡುವಂತ ನಮ್ಮನ್ನ ಆಶೀರ್ವದಿಸಪ್ಪ. ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ನಿನಗೆ ಅರ್ಪಿಸುವಂತೆ ಆಶೀರ್ವದಿಸು ದೇವರೇ. ನಮ್ಮ ದೇಹದಲ್ಲಿ ನಿನ್ನ ಮಹಿಮೆ ಇರಲಿ ಕರ್ತನೆ. ನಮ್ಮ ಆತ್ಮಗಳಲ್ಲಿ ನಿನ್ನ ಮಹಿಮೆ ಇರಲಿ ದೇವರೇ. ನಿನ್ನ ಪವಿತ್ರ ಆತ್ಮನ ವಾಸ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನ ನಮ್ಮಲ್ಲಿ ಇಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಅದೇ ದೇವರಾತ್ಮನೆ ನೀನು ತಾನೇ ನಮ್ಮನ್ನ ನಡೆಸಪ್ಪ. ನಾವು ನಿಮ್ಮನ್ನ ಪವಿತ್ರಾತ್ಮ ಭರಿತರಾಗಿ ಆರಾಧನೆ ಮಾಡುವಂತೆ ನೀನು ನಮ್ಮನ್ನ ಆಶೀರ್ವದಿಸಿ ನಡೆಸುವುದು ನಾವು ಪ್ರಾರ್ಥಿಸುವವರಾಗಿದ್ದೇವೆ ದೇವರೇ. ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ ದೇವರೇ. ನಿನಗೆ ಘನತೆ ಗೌರವಗಳು ಎಲ್ಲವೂ ನಿಮಗೆ ಸಲ್ಲಪ್ಪ. ಓ ದೇವರೇ, ಪ್ರತಿದಿನ ಪ್ರತಿ ಕ್ಷಣವೂ ನೀ ನಮ್ಮನ್ನ ಕಾದು ಕಾಪಾಡಿ ನಮ್ಮನ್ನ ಎದುರು ನಡೆಸಿದಕ್ಕಾಗಿ ಸ್ತೋತ್ರ ದೇವರಾತ್ಮನೆ. ಇನ್ನು ಮುಂದೆಯೂ ಕೂಡ ನೀ ನಮ್ಮನ್ನ ನಡೆಸಲು ಶಕ್ತನಾದ ದೇವರು, ಸರ್ವಶಕ್ತನಾದ ದೇವರು. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ ದೇವರೇ. ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಒಂದು ದಿನ ಅದು ಸಾವಿರಾರು ವರ್ಷಗಳಿಗಿಂತಲೂ ಶ್ರೇಷ್ಠವಾಗಿದೆ ಎಂಬುದಾಗಿ ನಾವು ವಾಕ್ಯ ಹೇಳುವ ಹಾಗೆ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಾವು ಕಳೆಯುವ ಪ್ರತಿಯೊಂದು ಕ್ಷಣಗಳನ್ನ ದೇವರೇ ನಿನಗೆ ಮಹಿಮೆನ ನಾವು ತರತಕ್ಕಂತ ಆಶೀರ್ವದಿಸಪ್ಪ. ನಮ್ಮ ಯೋಗ್ಯತೆಗೂ ಮೀರಿದಂತ ನಿನ್ನ ಕೃಪೆಯನ್ನ ನೀ ನಮಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ನಾವು ಕೇಳಿದ್ದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನೀನು ನಮಗೆ ಕೊಟ್ಟಂತ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಗೌರವ ಎಲ್ಲವೂ ನಿಮಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಕೇಳಿಕೊಳ್ಳುತ್ತಾ ಇದ್ದೇವಪ್ಪ. ಆಮೇನ್. ಹಾಲೆಲೂಯಾ. ಪರಿಶುದ್ಧಾತ್ಮನೇ, ನೀನು ನಮ್ಮನ್ನ ನಡೆಸುವಪ್ಪ. ನಿನ್ನ ಆತ್ಮನ ಸಂಚರಿಸುವಿಕೆ ನಮ್ಮ ಮಧ್ಯದಲ್ಲಿ ಇರುವಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ.
ಓ ದೇವರೇ ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಎಲ್ಲರೂ ಬೇಡದು ತಳ್ಳಿಬಿಟ್ಟ ಕಣ್ಣುಗಳ, ಎಲ್ಲರೂ ಬೇಡದು ತಳ್ಳಿಬಿಟ್ಟ ಕಣ್ಣುವನ್ನ ಮೊಳೆಗಳಾಗಿ ನಿಲ್ಲಿಸಿದ ದೈವಾನಿನು, ಮೊಳೆಗಳಾಗಿ ನಿಲ್ಲಿಸಿದ ದೈವಾನಿನು. ಪ್ರೀತಿ ಸಾರಿ ಹೇಳುವೆ ನಿನ್ನ ಉಪಕಾರವನ್ನ ಸ್ಮರಿಸುವೆ. ಪ್ರೀತಿ ಸಾರಿ ಹೇಳುವೆ ನಿನ್ನ ಉಪಕಾರವನ್ನ ಸ್ಮರಿಸುವೆ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಏನೂ ಇಲ್ಲದಕ್ಕ ಬಡವನು ನಾನಾಗಿದ್ದೆ, ಏನೂ ಇಲ್ಲದಕ್ಕ ಬಡವನು ನಾನಾಗಿದ್ದೆ. ಹುಡುಕುತ್ತಾ ಬಂದೆ ನೀನು ಶ್ರೀಮಂತನಾಗಿಸಿದೆ, ಹುಡುಕುತ್ತಾ ಬಂದೆ ನೀನು ಶ್ರೀಮಂತನಾಗಿಸಿದೆ. ಜೊತೆಗಾರ ನೀನಲ್ಲವೇ ನನ್ನ ಬಾಳಿನ ನಾವಿಕ ನೀನೇ. ಜೊತೆಗಾರ ನೀನಲ್ಲವೇ ನನ್ನ ಬಾಳಿನ ನಾವಿಕ ನೀನೇ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಮನಸ್ಸಿನ ಆಸೆ ಹೃದಯದ ಬಯಕೆ ಎಲ್ಲವೂ ನೀನೇ ಸಪ್ಪ. ಜೀವನದ ನಿರೀಕ್ಷೆ ಪ್ರೀತಿಯ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಎಲ್ಲವೂ ನೀನೇ ನನಗಪ್ಪ. ಎಲ್ಲವೂ ನೀನೇ ನನಗಪ್ಪ. ಹಲ್ಲೆಲೂಯಾ. ಹೌದು ದೇವರೇ, ನಮ್ಮ ಮನಸ್ಸಿನ ಆಸೆ ನಮ್ಮ ಹೃದಯದ ಬಯಕೆ ಎಲ್ಲವೂ ನೀನಾಗಿರುವುದೇ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡಿ ಎಂಬುದಾಗಿ ನೀನು ನಮಗೆ ವಾಗ್ದಾನ ಮಾಡಿದ ಸ್ತೋತ್ರ. ಹೌದು ದೇವರೇ, ನಾವು ಪ್ರೀತಿಸುವಂತ ಲೋಕದಲ್ಲಿ ಇರುವಂತ ಆಸ್ತಿ ಅಂತಸ್ತು ವಜ್ರ ಚಿನ್ನಾಭರಣ ಎಲ್ಲವೂ ಕೂಡ ಒಂದು ಅಂತ್ಯ ನೀನು ನೇಮಕ ಮಾಡಿದ್ದೆ ದೇವರೇ. ನಿನ್ನ ಅಂತ್ಯದ ಕಾಲದಲ್ಲಿ ಅದೆಲ್ಲವೂ ನಾಶವಾಗಿ ಹೋಗುವಂಥದ್ದಾಗಿರುತ್ತದೆ. ಆದ್ರಿಂದ ದೇವರೇ, ನಾವು ಬಯಸುವಂಥದ್ದು ನಿನ್ನ ಮಾತನ್ನೇ ಆಗಿರಲಿ ಅಂತಾನೆ. ನೀನು ಶಾಶ್ವತ ಜೀವಿಸುವಾತನು, ನಿನ್ನೊಂದಿಗೆ ನಾವು ಕೂಡ ಶಾಶ್ವತವಾಗಿ ಜೀವಿಸುವಂತ ಮಹಾ ಕೃಪಾ ಭಾಗ್ಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಅರ್ಪಿಸ್ತೇವೆ. ದೇವರೇ, ನಿನಗೆ ಮಹಿಮೆ ಉಂಟಾಗಪ್ಪ. ಓ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ. ನಮ್ಮ ಜೀವನದ ನಿರೀಕ್ಷೆ, ನಮ್ಮ ಪ್ರೀತಿಯ ನಂಬಿಕೆ
ಎಲ್ಲವೂ ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ತರ್ತೇವೆ ದೇವರೇ. ಆಮೆನ್. ಹಲ್ಲೆಲೂಯಾ. ಏನು ಇಲ್ಲದಂತ ಬಡವರನ್ನಾಗಿ ಹುಡುಕುತ್ತಾ ಬಂದು ಹಂತವಾಗಿ ನಿನ್ನ ಅಭಿವೃದ್ಧಿಯಲ್ಲಿ, ಆಶೀರ್ವಾದದಲ್ಲಿ, ಸಮೃದ್ಧಿಯಲ್ಲಿ ಇದುವರೆಗೂ ನೀನು ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ದೇವರ. ಕಳೆದ ಆಲಯದಲ್ಲಿಕ್ಕಿಂತ ಮಹಿಮೆ ಈ ಹೊಸ ಆಲಯದಲ್ಲಿ ನಿನ್ನ ಮಹಿಮೆ ಬಲವಾಗಿ, ಅದು ಬಲಿಷ್ಠವಾಗಿ, ಅತ್ಯಂತ ವೇಗವಾಗಿ ನಿನ್ನ ಮಹಿಮೆಯಿಂದ ಪ್ರಪಂಚವನ್ನೆಲ್ಲ ನೀನು ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರ. ಇಡೀ ಲೋಕದಾದಂಥ ದೇವರು ನಿನ್ನ ಸೇವೆ ಇನ್ನು ಬಲವಾಗಿ, ಬಲಿಷ್ಠವಾಗಿ, ಅತ್ಯಂತ ವೇಗವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಕಾರಣ ದೇವರೇ, ನಿನ್ನ ರಾಸುಗುಣ ಅತ್ಯಂತ ಬೇಗನೆ ಬರುತ್ತಿರುವುದರಿಂದ ನಿನ್ನ ಬರೋನೆಲ್ಲ ಬರೋದೊಳಗೆ ಇನ್ನೆಲ್ಲ ಸೇವನ ಮಾಡಿ ಮುಗಿಸುವುದಕ್ಕೆ ನೀ ನಮ್ಮನ್ನ ಇನ್ನೂ ಬಲವಾಗಿ ಅಭಿಷೇಕಿಸುವುದಿಲ್ಲ, ಇನ್ನೂ ಬಲಿಷ್ಠವಾಗಿ ಉಪಯೋಗಿಸುವುದಿಲ್ಲ. ಆತ್ಮನ ಇನ್ನೂ ಅತ್ಯಂತ ವೇಗವಾಗಿ ಪ್ರಪಂಚದಾದಂತ ನೀನು ಉಪಯೋಗಿಸಿ ನಡೆಸಪ್ಪ ದೇವಾತ್ಮನೆ. ಅವರೆಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ದೇವರಾತ್ಮನೆ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಓ ದೇವರೇ, ನನ್ನ ಜೀವಿತ ಭಾಗಸ್ವಾಮಿ ನೀನೇ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ನಿನ್ನ ಕರದಲ್ಲಿ ನಮ್ಮನ್ನು ನಿರ್ಮಿಸಿ ಶ್ವಾಸವನ್ನ ನೀಡಿ ಜೀವಾತ್ಮದೆ ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ಎಲ್ಲರೂ ಬೇಡವೆಂದು ಬಿಟ್ಟ ಕಲ್ಲಾದ ನನ್ನನ್ನು ದೇವರೇ, ಏನಿದು ಮುಖ್ಯವಾದ ಮೂಲೆಗಳೆಂಬುದಾಗಿ ನಿನ್ನನ್ನು ಉಪಯೋಗಿಸಿ ನಡೆಸಿದಕ್ಕಾಗಿ ಸ್ತೋತ್ರ ದೇವರಾತ್ಮನೆ. ಇದುವರೆಗೂ ನೀನು ನಡೆಸಿರುವುದಾದರೆ ಇನ್ನು ಮುಂದೆ ಕೂಡ ನೀನು ನಮ್ಮನ್ನು ನಡೆಸಲು ಶಕ್ತನಾದ ದೇವರು ನಿನ್ನ ಮಾತನ್ನೇ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. ನಂಬಿಕೆಗೆ ಪಾತ್ರನು ನೀನೇ. ನಿನ್ನಲ್ಲೇ ನಮ್ಮ ನಿಜವಾದ ಸಂತೋಷವು, ಸಮಾಧಾನವು ಇರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿಮ್ಮನ್ನೇ ನಾವು ಪಡಿಸುವವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಏಸಯ್ಯ ನನ್ನ ಸ್ತುತಿ ಪಾತ್ರನೇ, ಏಸಯ್ಯ ನನ್ನ ಘನನೀಯನೇ, ಏಸಯ್ಯ ನನ್ನ ಮಹನೀಯನೇ, ಏಸಯ್ಯ ನನ್ನ ಆರಾಧನೆ, ಏಸಯ್ಯ ನನ್ನ ಸ್ತುತಿ ಪಾತ್ರನೇ, ಏಸಯ್ಯ ನನ್ನ ಘನನೀಯನೇ, ಏಸಯ್ಯ ನನ್ನ ಮಹನೀಯನೇ, ಏಸಯ್ಯ ನನ್ನ ಆರಾಧನೆ. ಎಂದರದಿ ನಿರ್ಮಿಸಿ ನಿಶ್ವಾಸವಾಣಿಸಿ ಜೀವಾತ್ಮದಿ ನನ್ನ ಸೃಷ್ಟಿಸಿದೆ.
ನನ್ನ ಮಹನೀಯನೇ ಏಸಯ್ಯ ನನ್ನ ಆರಾಧನೆ ಏಸಯ್ಯ ನನ್ನ ಸ್ತುತಿ ಪಾತ್ರನೇ ಏಸಯ್ಯ ನನ್ನ ಮಹನೀಯನೇ ಏಸಯ್ಯ ನನ್ನ ಮಹನೀಯನೇ ಏಸಯ್ಯ ನನ್ನ ಆರಾಧನೆ ಏಸಯ್ಯ ನಾ ಸ್ತುತಿ ಪಾತ್ರನೇ ಏಸಯ್ಯ ನಾ ಮಹನೀಯುಡಾ ಏಸಯ್ಯ ನಾ ಮಹನೀಯುಡಾ ಏಸಯ್ಯ ನಾ ಆರಾಧುಡಾ ಏಸಯ್ಯ ನಾ ಸ್ತುತಿ ಪಾತ್ರನೇ ಏಸಯ್ಯ ನಾ ಮಹನೀಯುಡಾ ಏಸಯ್ಯ ನಾ ಮಹನೀಯುಡಾ ಏಸಯ್ಯ ನಾ ಆರಾಧುಡಾ అరచేతిలో చెక్కావు నీ శ్వాసతో నింపావు జీవనగా నన్ను సృష్టించావు అరచేతిలో చెక్కావు నీ శ్వాసతో నింపావు జీవనగా నన్ను సృష్టించావు నీవు నేర్చగలను యేసయ్యా సమస్తంతో నిన్నారాధించును గుణమెలా తీర్చగలను యేసయ్యా సమస్తంతో నిన్నారాధించును యేసయ్యా నా మహనీయుడా యేసయ్యా నా మహనీయుడా యేసయ్యా నా మహనీయుడా ఏసయ్య నా ఆరాధుడా ఏసయ్య నా స్తుతి పాత్రుడా ఏసయ్య నా మహనీయుడా ఏసయ్య నా మహనీయుడా ఏసయ్య నా ఆరాధుడా అద్భుతముగా ప్రేమించి నీ ప్రాణంను అర్పించి నీ వధువుగా నన్ను స్వీకరించావు అధికముగా ప్రేమించి ప్రాణముని అర్పించి నీ వధువుగా నన్ను స్వీకరించావు నీ రుణమెలా తీర్చగలను యేసయ్యా సమస్తంతో నిన్నారాధించును నీవునమెలా తీర్చగలను యేసయ్యా సమస్తంతో నిన్నారాధించును యేసయ్య నా స్తుతి పాత్రుడను యేసయ్య నా మహనీయుడను యేసయ్య నా మహనీయుడను ఏసయ్య నా ఆరాధుడా ఏసయ్య నా స్తుతి పాత్రుడా ఏసయ్య నా గణనీయుడా ఏసయ్య నా మహనీయుడా ఏసయ్య నా ఆరాధుడా ఏసయ్య నన్న స్తుతి పాత్రనే ఏసయ్య నన్న ఆరాధనే ఏసయ్య నన్న మహనీయనే ఏసయ్య నన్న ఆరాధనే ಹೌದವರೇ ಜಯಿಸುವೆ ನೀನೇ ನಮ್ಮ ಸ್ತುತಿಗೆ ಎಲ್ಲದಕ್ಕೂ ಪಾತ್ರನಾದ ದೇವರು ನೀನೇ ನಮ್ಮ ಗಮನೀಯನಾದ ದೇವರು ನೀನೇ ನಮ್ಮ ಮಹನೀಯನಾದ ದೇವರೇ ನಿಮಗೆ ಸ್ತೋತ್ರ ದೇವರೇ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನು ನೀನಾಗಿದೆ ಅದಕ್ಕಾಗಿ ಸ್ತೋತ್ರ ದೇವರೇ ಇಷ್ಟು ದೊಡ್ಡವನ ದೇವರಾದ ನಿನ್ನನ್ನು ನಾವು ಆರಾಧನೆ ಮಾಡತಕ್ಕಂಥ ಕೃಪೆಯನ್ನು
ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿಕೊಟ್ಟ ದೇವರೇ ನಿಮಗೆ ಸ್ತೋತ್ರ. ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿ ತೆಗೆದುಕೊಂಡ ದೇವರೇ ನಿಮ್ಮ ಆ ಆಯ್ಕೆಗಾಗಿ ಸ್ತೋತ್ರ. ಅದಕ್ಕೆ ಯಾವುದಕ್ಕೂ ಅರ್ಹತೆ ನಮ್ಮಲ್ಲಿಲ್ಲ ದೇವರೇ, ಆದ್ರೆ ನೀನನ್ನು ಆರಿಸಿ ತೆಗೆದುಕೊಂಡೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ನಿನಗೆ ಮಹಿಮೆ ಉಂಟಾಗಲಿ. ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸುವೆ ನೀನು ಬಂದೆ. ಹೌದಪ್ಪ, ನಾವು ಕೆಟ್ಟವರಾಗಿದ್ದ ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿದ ರಕ್ಷಕನು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಿನ್ನ ಕೈಯಲ್ಲಿ ನಮ್ಮನ್ನ ಚಿತ್ರಿಸಿ ನಿನ್ನ ಶ್ವಾಸವನ್ನ ನಮ್ಮ ಮಗುವಿನಲ್ಲಿ ಓದಿ ನಮ್ಮನ್ನ ಜೀವಿಸುವ ಮನುಷ್ಯನಾಗಿ ಆಶೀರ್ವಾದ ಮಾಡಿದ ಯೇಸುವೆ ನಿಮಗೆ ಕೋಟಿ ಸ್ತೋತ್ರ. ನಾನೇ ಉಂಟು ಮಾಡುವೆನು, ನಾನೇ ಹೊರುವೆನು ಎಂಬುದಾಗಿ ಹೇಳಿದ ಹಾಗೆ ಹೌದು ದೇವರೇ, ನೀನೇ ನಮ್ಮನ್ನ ಎಲ್ಲ ಪಾಪದ ಪ್ರಾಯಶ್ಚಿತವಾಗಿ ನಮಗೋಸ್ಕರ ನಿನ್ನ ಶಿಲ್ವೆಯಲ್ಲಿ ನೀನು ಸತ್ಯ. ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಾಣವನ್ನ ನೀಡಿ ನಮ್ಮ ಪ್ರಾಣವನ್ನ ಬಂಧಿಸಿದಕ್ಕಾಗಿ ಸ್ತೋತ್ರ. ಆ ಶಿಲ್ವೆಯಲ್ಲಿ ಸಾಯಬೇಕಾದ ಸ್ಥಳದಲ್ಲಿ ದೇವರೇ ನಮ್ಮ ಪರವಾಗಿ ನೀನು ಸತ್ತದಕ್ಕಾಗಿ ಸ್ತೋತ್ರ. ನೀನು ಹೊನ್ನನ್ನು ಕೊಟ್ಟು ಮೂರನೇ ದಿನದಲ್ಲಿ ಮರಣವನ್ನೇ ಜಯಿಸಿ ಎದ್ದು ಬಂದ ಸರ್ವಶಕ್ತನ ಮೃತ್ಯುಂಜಯನಾದ ದೇವರೇ ನೀವೇ ಕೋಟಿ ಸ್ತೋತ್ರಗಳನ್ನು ಅರ್ಪಿಸ್ತೇವಪ್ಪ. ಅವು ದೇವರೇ ನಿನ್ನ ಬದುವಾಗಿ ನಮ್ಮನ್ನ ಸ್ವೀಕಾರ ಮಾಡಿದಕ್ಕಾಗಿ ಸ್ತೋತ್ರ. ಅವು ದೇವರೇ ನಿನ್ನ ಈ ಋಣಗಳೆಲ್ಲ ನಾವೆಂದಿಗೂ ತೀರಿಸಲು ಸಾಧ್ಯವೇ ಇಲ್ಲ ದೇವರೇ. ನಿನಗೆ ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆಯು, ನಿನಗೆ ಘನತೆಗಳು, ನಿನಗೆ ಗೌರವಗಳು ನಿನ್ನೆಂದಿಗೂ ಶಾಶ್ವತಗಳು ನಿನಗೆ ಮಾತ್ರವೇ ಸಲ್ಲಬೇಕೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಬಲದಿಂದ ಆಗದೇ ಇರುವುದು, ದೇವರ ಪರಾಕ್ರಮದಿಂದ ಆಗದೇ ಇರುವುದು ಎಲ್ಲವೂ ದೇವರ ಆತ್ಮನೇ ನಿನ್ನಿಂದ ಆರಾಧನೆ ಮಾಡುವಾಗಲೇ ಸೂಚಿಸುವಾಗ ದೇವರೇ ನಿನ್ನ ಮಹಿಮೆ ನಮ್ಮ ಮನದಲ್ಲಿ ಚಲಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಅದು ದೇವರೇ ಅನೇಕರಲ್ಲಿ ಬಿಡುಗಡೆಯನ್ನು ಉಂಟು ಮಾಡಲಿ, ರೋಗಸ್ಥರು ಸ್ವಸ್ಥವಾಗಲಿ. ದೇವರೇ ಯಾರು ಯಾವ ತೊಂದರೆಗಳಿದ್ದಾವ ಎಲ್ಲ ತೊಂದರೆಗಳು ನೀವು ಹೋಗುವಂತ ಎಲ್ಲ ಅದ್ಭುತಗಳನ್ನ ನೀನು ಆರಾಧನೆ ಮಾಡುವಾಗಲೇ ಅದು ಬಿಡುಗಡೆಗಳು ಕಾಣಲ್ಪಡತಕ್ಕಂತೆ ದೇವರ ಆತ್ಮನೆ ನಿನ್ನ ಕಾರ್ಯವನ್ನ ಮಾಡಿ ನಡೆಸು. ಎಲ್ಲ ದೇವ ಪೀಡಿತಗಳು ಎಲ್ಲ ಯೇಸು ನಾಮದಲ್ಲಿ ಅವರನ್ನ ಬಿಟ್ಟು ತೊಲಗಿ ಹೋಗತಕ್ಕಂಥ ಅದ್ಭುತಗಳನ್ನು ದೇವರ ಆತ್ಮನೆ ನೀನು ಮಾಡಿ ನಡೆಸಲು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಾಡಬಹುದು ಶಕ್ತಿಗಳು ಎಲ್ಲ ಯೇಸು ನಾಮದಲ್ಲಿ ಲಯವಾಗತಕ್ಕಂತೆ ದೇವರ ಆತ್ಮನೆ ನಿನ್ನ ಮಹಿಮೆ ಚಲಿಸ್ತಲೇ ನಮ್ಮ ಮುಂದಾಗಿ ದೇವರ ಆತ್ಮನೆ ನೀನು ಚಲಿಸುವಾಗ ಅದೆಂಥ ಸಮುದ್ರಗಳು ಆದರೂ ಈ ಭಾಗದ ಮಾಡಿ ನಮ್ಮನ್ನ ನಡೆಸಲು ಶಕ್ತನಾದ ದೇವರು ನೀ ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನೀ ನಮ್ಮ ಮುಂದಾಗಿ ಚಲಿಸು ಎಂದು ನಾವು ಕೇಳಿಕೊಳ್ತಾ ಇದ್ದೇವೆ ದೇವರ ಆತ್ಮನೆ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನ ನಾವು ಸಲ್ಲಿಸುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ದೇವರೇ, ನಮ್ಮ ಎಲ್ಲ ಬಲಹೀನ ಸಮಯದಲ್ಲಿ ನೀನೇ ನಮ್ಮ ಬಲವಾಗಿದೆ. ನೀನು ಬಲದಿಂದ ನಮ್ಮನ್ನ ಇದುವರೆಗೂ ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದೆಯೂ ಕೂಡ ನೀ ನಮ್ಮನ್ನ ನಡೆಸುತ್ತೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ. ನಮ್ಮ ಬಲ ಅದು ನೀನಾಗಿ ನಿನ್ನೇ ನಾವು ಆಶ್ರಯಿಸಿಕೊಂಡು ನಡೆಯುವಂತೆ ಜೀವಿಸುವಂತೆ ಇದರ ಆತ್ಮನೆ ನಿನ್ನೆ ನಮ್ಮನ್ನ ನಡೆಸಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಆಶ್ರಯಿಸ್ತೇವೆ. ಆಮೆನ್, ಹಲ್ಲೆಲೂಯಾ. ನನ್ನ ಬಲವೆಲ್ಲ ನೀನೇನಯ್ಯ, ನನ್ನ ಬಲವೆಲ್ಲ ನೀನೇನಯ್ಯ, ನನ್ನ ಶಾಲೆಗಳು ಏಕರು ತುಫಾನು ಬೋರ್ಗರೆದರು
నువ్వేనయ్యా, నా బలమంతా 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 నువ్వేనయ్యా, నా బలమంతా
ಮುಂದೆ ಸ್ತುತಿಸಲ್ಪಡುವಂತ ಮಹೋನ್ನತನಾದ ನಮ್ಮ ದೇವರೇ ನಿಮಗೆ ಸ್ತೋತ್ರ. ಉನ್ನತ ಆಕಾಶ ಮಂಡಲಗಳಲ್ಲಿ ವಾಸಿಸುವ ನಮ್ಮ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ದೇವರೇ, ಕೇವಲ ಬಾಯಿ ಮಾತಿನಿಂದಲೇ ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ ನಿಮಗೆ ಸ್ತೋತ್ರ. ನಮ್ಮ ರಕ್ಷಕನೇ ನಿಮಗೆ ಸ್ತೋತ್ರ. ನಮ್ಮ ವಿಮರ್ಶಕನೇ ನಿಮಗೆ ಸ್ತೋತ್ರ. ನಮ್ಮ ಆರಾಧ್ಯ ದೇವನೇ ನಿಮಗೆ ಸ್ತೋತ್ರ. ನಮ್ಮ ಫಲಹೀನರಾದ ನಮ್ಮೆಲ್ಲರಿಗೆ ಫಲವನ್ನು ಕೊಡುವ ಫಲ ಉಳಿದಿಲ್ಲ ನಮ್ಮ ದೇವರೇ ನಿಮಗೆ ಸ್ತೋತ್ರ. ಆ ನಿನ್ನ ಫಲವುಳ್ಳ ಪವಿತ್ರ ಆತ್ಮನಿಂದ ನಮ್ಮನ್ನು ತುಂಬಿಸು. ನಾನು ನಿಮಗೆ ಕೊಟ್ಟಿರುವ ಆತ್ಮ ಫಲದ ಆತ್ಮನೇ ಎಂಬುದಾಗಿ ಅದೇ ದೇವರ ಆತ್ಮನೆ. ನಿನ್ನ ಫಲದ ಆತ್ಮನಿಂದ ಎಲ್ಲ ಸಭೆಯನ್ನು ಸಭೆಗಳು ಎಲ್ಲ ದೇವರ ಮಕ್ಕಳನ್ನ ತುಂಬಿಸುವ ದೇವರಿನ ಮಹಿಮೆಯ ಪ್ರಸನ್ನತೆ ಪ್ರತಿಯೊಬ್ಬರ ಮೇಲೆ ಇಳಿಯಲು ತಿಳಿಸುವುದನ್ನು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಲೋಕದಲ್ಲಿ ಬಂದ ಸೈನ್ಯಗಳ ಮಾಡಲು ಶಕ್ತಿ ಎಲ್ಲ ಯೇಸುವಿನ ಹೆಸರಿನಲ್ಲಿ ಲೈವಾಗಿ ದೇವರಿನ ಮಹಿಮೆಯ ಪ್ರಸನ್ನತೆ ನಾಳೆಲ್ಲ ತುಂಬಿಕೊಳ್ಳಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಬಿಡುಗಡೆ ಕಾಣಪಡುವಂತ ಆಶೀರ್ವದಿಸಿ ನಡೆಸಿ ಯಾರ್ಯಾರು ಕೃತಿಯಲ್ಲಿದ್ದಾರೋ ಅವರ ಫಲವು ಯೇಸು ನಾಮದಲ್ಲಿ ನೀಡಲ್ಪಡಲಿ ಎಂದು ನಾವು ಪ್ರಾರ್ಥಿಸುವುದಾಗಿದೆ. ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಆಶೀರ್ವದಿಸಲ್ಪಡಲಿ. ಅದಕ್ಕೆ ನಿನ್ನ ಸಮಾಧಾನದಿಂದ ಏರಾಳವಾಗಿ ದಯಪಾಲಿಸಿ ಆಶೀರ್ವದಿಸಿ ನಡೆಸುವುದರಿಗೆ ಅಪ್ಪ ಸಿದ್ಧ ಮಾತುಗಳಿಂದ ಅನೇಕ ದೇಶಗಳು ದೇವರ ಅಲ್ಲಿರುವ ಜನರನ್ನು ಸಂಧಿಸಿ ಆಧರಿಸಿ ನಿಂದನೆ ಪರಾಮರ್ಶಿಸಿ ನಡೆಸಲು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರೇ ನಿನ್ನ ಮಹಿಮೆ ಅಲ್ಲಿ ಎಲ್ಲ ಜನರಿಗೆ ಸಹಾಯ ಮಾಡಿ ಆಶೀರ್ವದಿಸಿ ನಡೆಸು. ಅನೇಕ ಪ್ರತ್ಯೇಕವಾಗಿ ಕೊಟ್ಟಿದ್ದಾರೆ ಎಂದು ಕೇಳಲ್ಪಟ್ಟಿರುವಾಗ ಅವಂತ ಕುಟುಂಬಗಳನ್ನು ಸಂಧಿಸಿ ಆಧರಿಸಿ ನಡೆಸು. ಚಿತ್ರಕೃಷ್ಣ ಅವರ ಮೇಲೆ ಇರಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ದೇವರೇ ಅವರು ಕೂಡ ರಕ್ಷಣೆಯಲ್ಲಿ ನಿನ್ನ ರಾಜ್ಯವನ್ನು ಸೇರಲಿ. ನಿನಗೆ ಮಹಿಮೆ ಉಂಟಾಗಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರೇ ಸದಸ್ಯರು ಕುಟುಂಬ ಆಶೀರ್ವದಿಸಿ ನಡೆಸು. ಮುಂದಿನ ದಿನಗಳಲ್ಲಿ ಸನ್ನಿಧಾನ ಬಂದು ಆರಾಧಿಸುವುದಕ್ಕೆ ಎಲ್ಲ ಕೃಪೆ ನಾನು ನಡೆಸಿದ್ದೇವೆ. ದೇಶದ ಮಶಸ್ಟರ್ಗಾಗಿ ಪ್ರಾರ್ಥಿಸ್ತೇವೆ. ಅವ್ರ ತಾಯಿಗೆ ಎಲ್ಲನೇ ಒಳ್ಳೆಯ ರೇಟಿಗೆ ಸೇರಲಾಗುವಂತೆ ಆಶೀರ್ವದಿಸಿ ನಡೆಸುತ್ತ ಅವರು ಮುಂದಿನ ದಿನಗಳಲ್ಲಿ ಸನ್ನಿಧಾನ ಕಾಣಿಸಿಕೊಳ್ಳುತ್ತಾರೆ. ದೇವರೇ ನಿನ್ನ ಕೃಪೆ ನಾನು ನಡೆಸುವುದೇ ನಾವು ಪ್ರಾರ್ಥಿಸ್ತೇವೆ. ಅವ್ರ ನಾಲ್ಕು ಕುಟುಂಬವನ್ನು ಕೂಡ ಬರುವಂತೆ ಮಾಡಿ ನಾವು ಆಶೀರ್ವದಿಸಿ ನಡೆಸುವುದು ನಾವು ಪ್ರಾರ್ಥಿಸ್ತೇವೆ. ದೇವರೇ ಅವರು ನಾಲ್ಕು ಕುಟುಂಬಕ್ಕಾಗಿ ಆಶೀರ್ವದಿಸಿ ನಡೆಸುವುದೇ ಅವರು ರಕ್ಷಣೆಯನ್ನು ರಾಜ್ಯವನ್ನು ಸರಳಿಯನ್ನು ನಾವು ಕೇಳಿಕೊಳ್ಳುವಾಗಿದ್ದೇವೆ. ಆಶೀರ್ವದಿಸುವ ಅವರು ಕೂಡ ರಕ್ಷಣೆಯಲ್ಲಿ ನಿನ್ನ ರಾಜ್ಯವನ್ನು ಸೇರತಕ್ಕಂತೆ ನಿನ್ನ ಆಶೀರ್ವದಿಸಿ ನಡೆಸು. ನಿಮ್ಮ ಸನ್ನಿಧಾನ ಬರತಕ್ಕಂಥ ಎಲ್ಲ ಕಾರ್ಯಗಳನ್ನು ಅದ್ಭುತಗಳನ್ನು ಹೇಗೆ ನಡೆಸು ಎಂದು ನಾವು ಸಾಧಿಸುವವರಾಗಿದ್ದೇವೆ. ಸ್ತೋತ್ರ. ನಾಳೆಗಿಂತ ಮುಂದೆ ನಾಳೆ ಹೊಸ ಮಹಿಮೆ ಪ್ರಸನ್ನತೆ ಸನ್ನಿಧಾನ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆಯಿಂದ ನಮ್ಮೆಲ್ಲರನ್ನು ಆವರಿಸು. ನೀನು ನಡೆಸಿದ್ದೇವೆ ಎದುರು ನಡೆಸಿದೆ ಇನ್ನು ಮುಂದಿನ ಎಲ್ಲ ಭಾವಗಳನ್ನು ನಿನ್ನ ಕರೆಗಳು ಒಪ್ಪಿಸುತ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿದ್ದೇವೆ ತಂದೆ ಆದ ದೇವರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಲಿ. ಯಾವ್ಯಾವ ಸಾಕ್ಷಿಗಳಿರುತ್ತಾರೆ ಸಾಕ್ಷಿಗಳನ್ನು ನಮಗೆ ಉತ್ತಮವಾದ ಮನೆ ದೇವರು ಕೊಟ್ಟನ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಹಣಕಾಸಿನ ದೇವರು ಅತಿಕಿಸ್ಕೊಟ್ಟನ ತಕ್ಕ ಸಮಯಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ದೇವರೆಲ್ಲ ಅದ್ಭುತ ನಾವು ಹೇಳೋಕ್ಕಿಂತ ಬೇಡೋಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ದೇವರ ನಾಮ ದೇವ್ರ ಕೃಪೆ ಇನ್ನು ಹೆಚ್ಚಾಗಿ ಆತ್ಮ ಬರಲಂತ ಪ್ರೇರಣೆ ಮಾಡ್ತೇವೆ. ಪಾದ ಮಾಡಿದ್ವಿ. ನಮ್ಗೆ ಹುಷಾರೆಲ್ಲ ಗುಣವಾಗಿತ್ತು. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಎಲ್ಲ ದೇವ್ರ ಚಿತ್ತನಿಂದ ಬಿಡುಗಡೆಯಾಗಿದ್ದಕ್ಕಾಗಿ ಇನ್ನು ಮುಂದೆ ಕೂಡ ಉಳಿಸಿಕೊಡ್ತಾನೆ. ಅದಕ್ಕೆ ನಮ್ಮ ದೇವರ ಹೆಸರು ಯೆಹೋವ ಇರೆ ಅಗತ್ಯಗಳನ್ನೆಲ್ಲ ಪೂರೈಸುವ ಆತನು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ನಮ್ಮ ಅಗತ್ಯಗಳು ಏನಿದ್ರು ಕೂಡ ನಮ್ಮ ದೇವರು ನಮ್ಮ ಮುಂದಾಗಿ ಹೋಗಿ ಅದನ್ನ ಸಂಧಿಸಿ ನಮಗೆ ಕೊಡ್ಬೇಕಾದದನ್ನ ಕೊಡ್ತಾನೆ. ಹಲ್ಲೆಲೂಯಾ. ದೇವರಿಂದ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನಿಂತದಲ್ಲಿ ಅನೇಕರಲ್ಲಿ ಇಂಥ ಕಾರಣ ದೇವರ ಆತ್ಮನನ್ನು ನಡೆಸುತ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ಹಲ್ಲೆಲೂಯಾ. ನಾವು ಮುಂದಾಡಿ ದೇವರಾಗಿ ಕಾಣಿಕೆಯನ್ನ ತೆಗೆದುಕೊಳ್ಳುವಂತ ಸಮಯಕ್ಕೆ ಬಂದಿದ್ದೇವೆ. ಸಂತೋಷ ಉಕ್ಕುತ್ತೆ ಎಂಬ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಸಂತೋಷ ಉಕ್ಕುತ್ತೆ ಸಂತೋಷ ಉಕ್ಕುತ್ತೆ
Hallelujah, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದನು, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ. Hallelujah, ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದನು, ಸಂತೋಷ ಉಕ್ಕುತ್ತೆ. ಯೇಸುವಿನಲ್ಲಿ ನಮಗೆ ಸಂತೋಷವಿದೆ, ಸಂತೋಷವು ನಮ್ಮಲ್ಲಿ ಹುಕ್ಕಿ ಹರಿಯತಕ್ಕಂತ ಅದ್ಭುತವನ್ನು ನಮ್ಮ ಯೇಸು ಕ್ರಿಸ್ತನು ನಮ್ಮಲ್ಲಿ ಮಾಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯಾಕೆಂದ್ರೆ ನಾವು ದಾರಿ ತಪ್ಪಿ ನಡೆದ ಸಂದರ್ಭದಲ್ಲಿ ಯೇಸು ನಮ್ಮನ್ನ ಕೈ ಬಿಡದೆ ಆತನ ಬಂದು ನಮಗೆ ರಕ್ಷಕನಾಗಿ ನಮ್ಮನ್ನ ರಕ್ಷಿಸಿದ್ದಾನೆ, ಎದುರು ಕಾಪಾಡಿದ್ದಾನೆ. ಇನ್ನು ಮುಂದೆ ಕೂಡ ನಮ್ಮ ದೇವರು ನಮ್ಮನ್ನ ಕಾಪಾಡಿ ನಡೆಸುತ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತಾನೆ ಕೊಟ್ಟ ಕಾಣಿಕೆಗಾಗಿ ತನ್ನ ವಾಕ್ಯದ ಮುಖಾಂತರವಾಗಿ ದೇವರ ನಮ್ಮ ಸಂಘ ಮಾತನಾಡುವಂತೆ ಮಧ್ಯದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡೋಣ. ಕೊಟ್ಟಿದ್ದ ಕಾಣಿಕೆಗಳು ರಾಜ್ಯಕ್ಕಾಗಿ ಉಪಯೋಗ ಮಾಡಪ್ಪ. ಸಂಪೂರ್ಣ ಕಾಣಿಕೆ ಕೈಗಳು ಕೊಟ್ಟಿದೆ, ಕುಟುಂಬಗಳು ಎಲ್ಲ ಬಲಪಡಿಸು, ಸಹಾಯ ಮಾಡಪ್ಪ. ವಾರವೆಲ್ಲ ನಮ್ಮನ್ನ ಕಾದು ಕಾಪಾಡೋದಕ್ಕಾಗಿ ಶ್ರೋತ್ರ. ಈ ಕೂಡ ವಾಕ್ಯಗಳು ಮಾತನಾಡು, ವಾಕ್ಯಗಳು ಜೀವನ ಹುಟ್ಟಿ ವಾಕ್ಯಗಳು ಮಾತಾಡೋದ್ರಿಂದ ಭಾಗದಲ್ಲಿ ನಡೆಸಿಕೊಡಪ್ಪ. ಅಂತ ಜನ ಎಲ್ಲ ನಡೆಸಿಕೊಟ್ಟಿದ್ದ ವಾಕ್ಯಗಳು ನಡೆಸಿಕೊಡ್ಬೇಕಂತ ನನ್ನ ಪ್ರಾರ್ಥಿಸ್ತೇನಪ್ಪ. ಇದುವರೆ ನಡೆಸಿದೇವ್ರ ಮುಂದೆ ನಡೆಸ್ತೇನಪ್ಪ. ಎಲ್ಲ ನಿನ್ನ ಚಿತ್ರದಿಂದ ಆಗ್ಬೇಕು, ನಿನ್ನ ಕೃಪೆಯಿಂದ ನಡೆಸು, ನಿನ್ನೆ ಆಧರಿಸು, ಬಲಪಡಿಸು. ಆದಿವಂತವರು ನಾನು ನಿಮ್ಮ ಜೊತೆಲಿ ಇರುತ್ತೇನಂತ ವಾಗ್ದಾನ ಮಾಡಿದೇವರು ನಮ್ಮ ಜೊತೆಲಿ ಬಾ ಸ್ವಾಮಿ. ಎಲ್ಲದಕ್ಕೂ ನೀನು ಆಧರಿಸು, ಬಲಪಡಿಸು. ಏಷ್ಯಾವೆಲ್ಲ ಒಪ್ಪಿಸಿ ನಾನು ಬೇಡುತ್ತೇನೆ ನನ್ನ ಪರಲೋಕ ತಂದೆ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತಾನೇ ಇದುವರೆಗೂ ನಮ್ಮನ್ನು ನಡೆಸಿದ್ದಾನೆ. ಇನ್ನು ಮುಂದೆ ಕೂಡ ನಮ್ಮನ್ನ ನಡೆಸಲು ನಮ್ಮ ದೇವರು ನಮ್ಮ ಸಂಘ ಇದ್ದಾನೆ. ಎಷ್ಟು ಜನ ನಂತರ ನಮ್ಮ ಸಂಘ ದೇವರು ನಮ್ಮ ದೇವರು ನಮ್ಮ ಜೊತೆಲಿ ಇರೋದಾದ್ರೆ
ನಮಗೆ ಯಾವುದೇ ಭಯಪಡುವ ಅವಶ್ಯಕತೆ ಇರೋದೇ ಇಲ್ಲ. ಆಮೇಲೆ ಆಮೆನ್. ಆದರೆ ದೇವರ ಆತ್ಮನು ಈ ದಿನ ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 22ನೇ ವಾಕ್ಯದಿಂದ ನಾವು ದೇವರ ವಾಕ್ಯವನ್ನ ಈ ದಿನ ನಾವು ಧ್ಯಾನಿಸುವವರಾಗಿರೋಣ. ಮಾರ್ಕನ ಬರೆದ ಸುವಾರ್ತೆ 22-23ನೇ ವಾಕ್ಯಗಳಲ್ಲಿ ದೇವರ ಆತ್ಮನು ಸಭೆಯಾದ ನಮಗೆ ಕೊಟ್ಟಿರುವಂತ ಈ ದಿನದ ವಾಕ್ಯವಾಗಿದೆ. ಆ ವಾಕ್ಯವನ್ನ ನಾವೆಲ್ಲರೂ ಧ್ಯೇಯರಾಗಿರೋಣ. ಮಾರ್ಕ್ ಚಾಪ್ಟರ್ 11:13. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಅಲ್ಲಿ ದೇವರಾತ್ಮನು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಾಕ್ಯ. ಮಾರ್ಕ್ ಚಾಪ್ಟರ್ 11:23 ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಫಾರ್ ಎವರ್ಲಿ ಐ ಸೇ unto you that whosoever shall say unto this mountain be thou removed and be thou cast into the sea, and shall not doubt in his heart, but shall believe that those things which he said shall come to pass, he shall have whatsoever he said. ಮಾರ್ಕನ ಬರೆದ ಸುವಾರ್ತೆ 11:23ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವೆಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು ಎಂದರೆ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಎಂಬ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ದೇವರಾತ್ಮನು ಇಲ್ಲಿ ನಮ್ಮ ಸಂಘ ಈ ದಿನ ಆತನು ನಮಗೆ ಹೇಳಿದ್ದಾನೆ, ಆತನಿಗೆ ಹೇಳಿದ್ದು ನಡೆಯುತ್ತೆ ಎಂಬುದಾಗಿ. ಆಮೇಲೆ ವಾಟ್ ಈಸ್ that doing in the world. ಆಮೇಲೆ ದೇವರು ಏನ್ చెప్తాడో ಅದು ಈ ಲೋಕಂలో జరిగిస్తాడు. ಆಮೇಲೆ ಹಾಗಾದ್ರೆ ದೇವರು ಹೇಳಿದ್ದನ್ನ ದೇವರು ಮಾಡಿ ತೋರಿಸ್ತಿದ್ದಾನೆ. ಹಾಗಾದ್ರೆ ದೇವರು ನಮ್ಗೆ ಇವಾಗ ಹೇಳ್ತಾ ಇದ್ದಾನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಗೆ ಇವತ್ತು ಪ್ರಶ್ನೆ, ನಮಗೆ ದೇವರ ಮೇಲೆ ಹೆಚ್ಚಿನ ನಂಬಿಕೆ ಇದೆಯೋ ಎಂಬುದಾಗಿ ನಮ್ಮನ್ನ ಪರೀಕ್ಷಿಸ್ಕೊಳ್ಬೇಕು. ಯಾಕಂದ್ರೆ ಅನೇಕ ನಂಬಿಕೆ ಒಂದ್ ಸ್ವಲ್ಪ ಇರುತ್ತೆ, ಇನ್ನೂ ಕೆಲಸ ನಂಬಿಕೆಯಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇನ್ನೂ ಪರಿಪೂರ್ಣವಾದ ನಂಬಿಕೆ ಇರೋದಿಲ್ಲ. ಯಾಕೆ? ಕೆಲವು ದೇವ ಜನರಲ್ಲಿ ನಂಬಿಕೆಯ ಪ್ರಮಾಣ ಕಡಿಮೆ ಆಗಿದೆ. ಯಾಕಂದ್ರೆ ದೇವ ಜನರಲ್ಲಿ ದೇವರ ಮೇಲೆ ಇರಬೇಕಾದಂತ ನಂಬಿಕೆ ಪರಿಪೂರ್ಣವಾಗಿರ್ಬೇಕು. ಯಾವಾಗ ನಮ್ಮ ನಂಬಿಕೆ ಪರಿಪೂರ್ಣವಾಗಿರುತ್ತೋ ಆಗ ದೇವರು ತನ್ನ ಪರಿಪೂರ್ಣವಾದ ಆಶೀರ್ವಾದಕ್ಕೆ ಬಾಧ್ಯರಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ನಂಬಿಕೆ ಸ್ವಲ್ಪವಾಗಿದ್ರೆ ದೇವರು ಕೂಡ ನಮಗೆ ಸ್ವಲ್ಪವಾಗಿ ಕೊಡ್ತಾ ಇರ್ತಾರೆ. ನಮ್ಮ ನಂಬಿಕೆ ಬಹಳಷ್ಟೇ ಇದ್ದರೆ ನಮಗೆ ಬಹಳಷ್ಟು ಆಶೀರ್ವಾದವು ದೇವರಿಂದ ದೊರಕುತ್ತದೆ. ಹಾಗಾದ್ರೆ ದೇವರು ನಮ್ಗೆ ಹೇಳ್ತಾ ಇದ್ದಾನೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಹಾಗಾದ್ರೆ ದೇವ ಜನರಲ್ಲೂ ದೇವರ ಸೇವಕರಲ್ಲೂ ಏನಿರ್ಬೇಕಂದ್ರೆ ದೇವರ ಮೇಲೆ ಇರಬೇಕಾದಂತ ನಂಬಿಕೆ ಇರಬೇಕು. ಅದು ನಮಗೆ ಹೆಚ್ಚಿನ ಆಸಕ್ತಿಯನ್ನು ಉಂಟು ಮಾಡುತ್ತೆ. ದೇವರನ್ನ ನಂಬುವವನು ಎಲ್ಲವೂ ಸಾಧ್ಯ ಆಗುವ ಹಾಗೆ ದೇವರು ಅವನನ್ನು ಆಶೀರ್ವದಿಸಿ ನಡೆಸ್ತಾರೆ, ಅವರ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸ್ತಾನೆ. ಅವರಿಂದ ಇನ್ನೂ 4 ಜನ ಆಶೀರ್ವಾದ ಒಂದಕ್ಕೊಂದು ನಡೆಯುವಂತೆ ಜೀವಿಸುವಂತೆ ದೇವರ ಹಾಗೆ ಮಾರ್ಪಡಿಸಿ ಬದಲಾಯಿಸಿ ನಡೆಸುವವನಾಗಿರ್ತಾನೆ. ದೇವರ ಮೇಲೆ ನಂಬಿಕೆ ಇಲ್ಲದೆ ಇರೋರು ಅವರೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಸಣ್ಣ ಪುಟ್ಟ ಕಷ್ಟಗಳಿಗೂ ಅವ್ರು ಭಯ ಪಡ್ತಾರೆ, ಹೆದರ್ತಾರೆ. ಅಯ್ಯೋ ಈ ಕಷ್ಟ ಹಿಂಗೆ ಬಂದ್ಬಿಡ್ತಾರಲ್ಲ, ಮುಂದೆ ಹೆಂಗೆ ಮಾಡೋದು, ಮುಂದೆ ಹೆಂಗೆ ಜೀವನ ನಡೆಸೋದು ಎಂಬುದಾಗಿ ಬಹಳಷ್ಟು ಯೋಚನೆ ಮಾಡುತ್ತಾ ಜೀವಿಸುವವರಾಗಿರ್ತಾರೆ. ಕಾರಣ ಅವರಿಗೆ ದೇವರ ಮೇಲೆ ಇರಬೇಕಾದಂತ ನಂಬಿಕೆ ಇರುವುದಿಲ್ಲ. ದೇವರ ನನ್ನ ಕಾಪಾಡ್ತಾನೆ ಎಂಬ ನಂಬಿಕೆ ಅವರಲ್ಲಿರೋಣ. ಆ ನಂಬಿಕೆ ಇದ್ದವರು ಧೈರ್ಯದಿಂದ ಇರ್ತಾರೆ. ಎಂತ ಕಷ್ಟ ಸರಿ ನಮ್ಮ ದೇವರು ನಮ್ಮನ್ನ ಕಾಪಾಡ್ತಾನೆ ಎಂಬ ನಂಬಿಕೆಯಿಂದ
ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲವೇ ನಮಗೂ ಎಷ್ಟು ಕಷ್ಟಗಳು ಎಷ್ಟು ಹೋರಾಟಗಳು ಬಂದರೂ ಕೂಡ ನಾವು ನಂಬಿಕೆಯಿಂದ ಮುಂದಕ್ಕೆ ಸಾಗುತ್ತಾ ಇರಬೇಕು. ಆಮೇಲೆ ಅಲ್ಲವೇ ಯೇಸುವಿನ 12 ಜನ ಶಿಷ್ಯರು ಕೂಡ ಅಷ್ಟೇ ಸೇವೆಯಲ್ಲಿ ಸುವಾರ್ತೆಯಲ್ಲಿ ಅವರು ಕೂಡ ಅನೇಕ ಹೋರಾಟಗಳು ಯಹೂದ್ಯರಿಂದ ಇಸ್ರಾಯೇಲ್ ಜನರಿಂದ ಅನ್ಯ ಜನರಿಂದಲೂ ಅನೇಕ ಕಷ್ಟಗಳು ಅವಮಾನಗಳು ಎಲ್ಲ ಬಂದು. ಆದರೆ ಅವರಲ್ಲಿ ಏನು ಕಮ್ಮಿ ಆಗಿಲ್ಲ ಅಂದರೆ ಅವರು ದೇವರ ಮೇಲೆ ಇಟ್ಟಂತ ನಂಬಿಕೆ ಅವರಲ್ಲಿ ಕಡಿಮೆ ಆಗಲಿಲ್ಲ. ಆಮೇಲೆ ಅಲ್ಲವೇ ಇವತ್ತು ನಮ್ಮ ಜೀವಿತಗಳು ಹೇಗಿದೆ ಎಂಬುದಾಗಿ ನಮ್ಮನ್ನು ಪರಿಶೀಲಿಸ್ತೀವಿ. ನಮ್ಮಲ್ಲೂ ಕೂಡ ನಮಗೆ ಬಂದ ಕಷ್ಟಗಳು ಹೋರಾಟಗಳಲ್ಲಿ ಸೇವೆಯ ಕಷ್ಟಗಳಲ್ಲಿ ಸುವಾರ್ತೆ ಕಷ್ಟಗಳಲ್ಲಿ ಏನ ಹೋರಾಟಗಳು ಕಷ್ಟಗಳು ಬಂದಾಗ ನಮ್ಮ ನಂಬಿಕೆ ಯೇಸುವಿನ ಶಿಷ್ಯರ ಹಾಗೆ ಇದೆಯೋ ಅಥವಾ ಅನ್ಯ ಜನರ ತರ ನಮ್ಮ ನಂಬಿಕೆ ಇದೆಯೋ ಎಂಬುದಾಗಿ ನಮ್ಮನ್ನ ಪರಿಶೀಲಿಸಿಕೊಳ್ಬೇಕು. ಅಲ್ಲವೇ ಯಾಕೆಂದ್ರೆ ದೇವ ಜನರ ನಂಬಿಕೆ ಯೇಸುವಿನ ಶಿಷ್ಯರಂತೆ ಇನ್ನೂ ಯೇಸುಗಾಗಿ ಹೊರಡ್ಬೇಕು, ಇನ್ನೂ ಯೇಸುಗಾಗಿ ಪ್ರಾರ್ಥನೆ ಮಾಡಬೇಕು, ಇನ್ನೂ ಯೇಸುವಿನಲ್ಲಿ ಹೆಚ್ಚಾಗಿ ಆರಾಧನೆ ಮಾಡಬೇಕು, ಇನ್ನೂ ಯೇಸುವಿನ ಸ್ವಾರ್ಥನ ಲೋಕದ ಕಟ್ಟ ಕಡೆಯವರು ಸಾರಬೇಕು. ಅದು ನಮ್ಗೆ ಯೇಸುವೆ ಕೊಟ್ಟಂತ ಮಾತಾಗಿದೆ, ಅದು ಯೇಸುವಿನ ಆಜ್ಞೆಯಾಗಿದೆ. ಆಮೇಲೆ ಯೇಸುವಿನ ವಾಕ್ಯವನ್ನು ಕೊಂಡೊಯ್ಯುವವನು ನಾವಾಗಿರುವುದಾದ್ರೆ ಯೇಸು ನಮ್ಮ ಜೊತೆಲಿರ್ತಾನೆ. ನಮ್ಮ ನಂಬಿಕೆ ಯೇಸುವಿನ ಮೇಲೆ ಇರುತ್ತೆ. ಅಲ್ಲೂಯ ಯೇಸುವಿನ ಮೇಲೆ ನಂಬಿಕೆ ಇಲ್ಲದೆ ನಾವು ದೇವರ ಸ್ವಾರ್ಥೆಯನ್ನ ತೆಗೆದುಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಯೇಸುವಿನ ಮೇಲೆ ನಮಗೆ ನಂಬಿಕೆ ಇದ್ರೆ ಯೇಸುವಿನ ಸ್ವಾರ್ಥೆಯನ್ನ ನಾವಿಡೀ ಪ್ರಪಂಚದಾದಂತ ತೆಗೆದುಕೊಂಡು ಹೋಗೋದು. ಅಲ್ಲೂಯ ಯಾರ ಭಯನ ನಮಗೆ ಇರೋದು. ಅಲ್ಲೂಯ ಸಾವು ಕಂಡು ಕೂಡ ನಾವು ಭಯ ಪಡದೆ ಸಾವನ್ನೇ ಜಯಿಸಿ ಎದ್ದು ಬಂದ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ ಎಂಬ ನಂಬಿಕೆ, ಆ ದೃಢವಾದ ನಂಬಿಕೆ ನಮ್ಮಲ್ಲಿ ಇರೋದಾದ್ರೆ ಯೇಸು ಕ್ರಿಸ್ತನ ನಮಗೆ ಫಲವನ್ನ ಕೊಡುವವನಾಗಿರ್ತಾನೆ. ಫಲವಾದ ನಂಬಿಕೆಯಲ್ಲಿ ನಾವು ಬೇರೂರು ನೆಲೆ ನಿಂತಾಗ ದೇವರಾತ್ಮ ನಮ್ಮನ್ನ ನಡೆಸುತ್ತಾನೆ. ಆಮೇಲೆ ಅಲ್ಲೂಯ ಕೆಲವು ಮರಗಳನ್ನ ನಾವು ನೋಡ್ತೇವೆ ಈ ಬೇಸಿಗೆಯಲ್ಲಿ ಹೆಂಗೋ ಇರ್ತಾವೆ ಗಟ್ಟಿಮುಟ್ಟಾಗಿ. ಆದರೆ ಮಳೆಗಾಲದಲ್ಲಿ ತುಂಬಾ ತಿರುಗಾಳಿ ಚಂಡಮಾರುತ ಎಲ್ಲ ಬಂದಾಗ ಕೆಲವು ಸಣ್ಣ ಪುಟ್ಟ ಗಿಡಗಳೆಲ್ಲ ಆಗಿದ್ರೆ ಅಥವಾ ಬೇರೆ ಜಾಸ್ತಿ ಹಾಳೆ ಇಲ್ಲದೆ ಇರುವಂತ ಮರಗಳೆಲ್ಲ ಕಿತ್ಕೊಂಡು ಹೋಗಿ ಬಿದ್ದೋಗ್ಬಿಟ್ಟಿರ್ತವೆ. ಮೋರಿ ಪಕ್ಕದಲ್ಲಿ ಬಿದ್ದೋಗಿರ್ತವೆ. ಎಲ್ಲೆಲ್ಲಿ ಬೇಕಾದ್ರೆ ಮರ ಬಿದ್ದಾಗ್ತವೆ. ಕಾರಣ ಆ ಮರಗಳ ಬೇರು ಆಳವಾಗಿ ಹೋಗೋದಿಲ್ಲ. ಆದ ಕಾರಣ ಅವು ಪ್ರವಾಹ ಚಂಡಮಾರುತ ಇವೆಲ್ಲ ಬಂದಾಗ ದೊಡ್ಡ ಬಿರುಗಾಳಿ ಬಂದು ಬೀಸ್ತಾಗ ಸುಂಟರುಗಳೆಲ್ಲ ಬೀಸ್ತಾಗ ಅವು ದಮಾರನೆ ಬಿದ್ದೋಗ್ಬಿಡ್ತವೆ. ಆಮೇಲೆ ನಾಳೆಯ ಆದ್ರೆ ಇನ್ನೂ ಕೆಲವು ಮರಗಳು ಎಂತ ಪ್ರವಾಹ ಬರಲಿ, ಎಂತ ಸುಂಟರು ಗಾಳಿ ಬರಲಿ, ಎಂತ ಬಿರುಗಾಳಿ ಬರಲಿ, ಏನ್ ಬಂದ್ರು ಅವಾಗ ಅದೇ ಟೈಮ್ಗೆ ಆ ಮರದ ಬೇರುಗಳು ಆಳಕ್ಕೆ ಜಾಸ್ತಿ ಹೋಗ್ತಾವಂತೆ. ಆಮೇಲೆ ನಾಳೆಯ ಜಾಸ್ತಿ ಆಳಕ್ಕೆ ಯಾವ ಮರಗಳು ತಮ್ಮ ಬೇರುಗಳನ್ನ ಭೂಮಿ ಒಳಗಡೆ ಬರ್ತಾವ ಅಂತ ಮರಗಳು ಗಟ್ಟಿಮುಟ್ಟಾಗಿ ನಿಲ್ತವೆ. ಅಲ್ಲೂಯ ಪ್ರವಾಹಗಳು ಬಂದಾಗ ಪ್ರವಾಹದ ನೀರು ಕಾಂಡಕ್ಕೆ ಮಾತ್ರ ಮರ ಕೊಡ್ಕೊಂಡು ಹೋಗುತ್ತೆ ಹೊರತು ಆ ಮರ ಬೆಳೆದೇ ಇಲ್ಲ. ಅಲ್ಲೂಯ ಈಗ 2 ತರ ಮರಗಳನ್ನ ನಾವು ನೋಡಿದ್ವಿ. ಈ 2 ತರ ಮರದಲ್ಲಿ ನಮ್ಮ ಜೀವಿತ ಒಂದು ಮರದ ರೀತಿಯಲ್ಲಿರುತ್ತೆ. ಒಂದು ಮರ ಏನಾಗಿತ್ತು ಕುಚ್ಕೊಂಡು ಹೊಟ್ಟೋಗ್ಬಿಡ್ತು ಪ್ರವಾಹ ಬಂದ ಕಾರಣ ಅದರ ಬೇರು ಆಳವಾಗಿ ಭೂಮಿಯಲ್ಲಿ ಇರಲಿಲ್ಲ. ಇನ್ನೊಂದು ಮರ ಅದರ ಬೇರು ಆಳವಾಗಿ ಭೂಮಿಯಲ್ಲಿತ್ತು, ಪ್ರವಾಹ ಬಂತು, ಚಂಡಮಾರುತ ಬಂತು, ಬಿರುಗಾಳಿ ಬಂತು, ಈ ಮರ ಬಿದ್ದೋಳಿಲ್ಲ. ಕಾರಣ ಏನು? ಅದರ ಬೇರು ಆಳವಾಗಿ ಭೂಮಿಯಲ್ಲಿತ್ತು. ಆಮೇಲೆ ಹಾಗಾದ್ರೆ ಇದು ನಮ್ಮ ನಂಬಿಕೆಗೆ ಸೂಚನೆಯಾಗಿದೆ. ಅಲ್ಲವೇ ಈಗ ನಾವು ಈ 2 ಮರದಲ್ಲಿ ಸಭೆಯಲ್ಲಿರುವ ಪ್ರತಿಯೊಬ್ಬ ವಿಶ್ವಾಸಿಗಳು ಆ 2 ಮರದಲ್ಲಿ ಒಂದು ಮರ ತರ ನಾವಿದ್ದೇ ಇರ್ತೀವಿ. ನಮ್ಮ ಜೀವಿತಗಳಾಗಿರುತ್ತೆ. ಹೆಂಗಂದ್ರೆ ನಾವು ಕ್ರಿಸ್ತನ ಮೇಲೆ ದೇವರ ಮೇಲೆ ಇಟ್ಟಂತ ನಂಬಿಕೆಯಲ್ಲಿ ಬಲವಾದ ಬೇರೂರಿ ಇರೋದಾದ್ರೆ ಎಂತ ಪ್ರವಾಹಗಳು ಬಂದ್ರು, ಎಂತ ಕಷ್ಟಗಳು ಬಂದ್ರು, ಎಂತ ಹೋರಾಟಗಳೇ ಬಂದ್ರು ನಮ್ಮನೆ ಯಾವ ಪ್ರವಾಹ ಅಲ್ಲಾಡ್ಸೋದೇ ಇಲ್ಲ. ಅದ್ರ ಪಾಡಿ ಅದು ಪ್ರವಾಹ ಹೊರಟಾಗ್ಬಿಡುತ್ತೆ. ನಮ್ಮ ಪಾಡಿ ನಾವು ಗಟ್ಟಿ ಮಟ್ಟ ನಿಂತ್ಕೊಂಡ್ಬಿಡ್ತೀವಿ. ಅಲ್ಲವೇ ಆದ್ರೆ ದೇವ್ರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಲ್ಲದೆ ಇರೋರು ಅದು ಒಂದು ಮರ ಕಸ್ಕೊಂಡು ಹೋಗ್ಬಿಡ್ತಲ್ಲ ಪ್ರವಾಹದಲ್ಲಿ, ಸುಂಟರು ಗಾಳಿ ಬೀಸಿದಾಗೆಲ್ಲ ಬಿದ್ದೋಯ್ತಲ್ಲ ಆ ಮರದ ರೀತಿ ಕೆಲವರಿಗೆ ಸಣ್ಣ ಪುಟ್ಟ ಕಷ್ಟ ಹೋರಾಟಗಳು ಶೋಧನೆಗಳು ಬಂದಾಗ ದಿಢೀರ್ ಅಂತ ಬಿದ್ದೋಗ್ಬಿಡ್ತಾರೆ.
ಕಾರಣ ಅವರ ನಂಬಿಕೆ ಭೂಮಿಯ ಆಳದಲ್ಲಿ ಇರೋಲ್ಲ. ಅಂದ್ರೆ ಯೇಸುವಿನಲ್ಲಿ ನಮಗೆ ಆಳವಾದ ನಂಬಿಕೆಯಲ್ಲಿ ಇರೋಲ್ಲ. ಆಮೇಲೆ ಯೇಸುವಿನಲ್ಲಿ ಯಾರ ನಂಬಿಕೆ ಆಳವಾಗಿ ಇರುತ್ತೋ ಅವರು ಗಟ್ಟಿಮುಟ್ಟಾಗಿ ನಿಂತ್ಕೊಂತಾರೆ. ಯೇಸುವಿನಲ್ಲಿ ಬಲವಾದ ನಂಬಿಕೆ ಇಲ್ಲದೆ ಇರೋರು ಪ್ರವಾಹಗಳು, ಬಿರುಗಾಳಿ, ಸುಂಟರಗಳಿಗೆಲ್ಲ ಬಂದಾಗ ದಬಾರನೆ ಬಿದ್ದು ಆ ನೀರಲ್ಲೇ ಕುಚ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅವರ ಜೀವಿತ ವ್ಯರ್ಥವಾಗುತ್ತೆ. ಆದರೆ ಕೊನೆಯವರೆಗೂ ತಾಳ್ಮೆಯಿಂದ ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡು ಯೇಸುವಿನಲ್ಲಿ ನೆಲೆ ನಿಂತವರು ದೇವರ ಮಹಿಮೆ ಪಡಿಸುವವನು, ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದ ಅಂತ ದರ್ಶನಗಳಲ್ಲಿ ಸಭಾದ ನಮ್ಮೆಲ್ಲರ ಸಂಘ ದೇವರ ಆತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಹಾಗಾದ್ರೆ ನಮಗೆ ದೇವರಲ್ಲಿ ಏನಿರ್ಬೇಕಂದ್ರೆ ಒಂದು ಬಲವಾದ ನಂಬಿಕೆ ಇರಬೇಕು. ಆಮೇಲೆ ಬಲವಾದ ನಂಬಿಕೆ ಯಾವಾಗ ನಮ್ಮಲ್ಲಿ ಇರುತ್ತೋ ನಾವು ಬೇಸಿಗೋಸ್ಕರ ಇನ್ನು ಬಲವಾಗಿ ಸೇವೆ ಮಾಡಬೇಕು, ಇನ್ನೂ ಹೋಗ್ಬೇಕು, ಇನ್ನೂ ಸ್ವಾದ ಸಾರಬೇಕು ಅಂತ ಹೋಯ್ತಾ ಇರ್ತೀವಿ. ಆಮೇಲೆ ನಮ್ಮನ್ನು ಕಂಡು ಪ್ರವಾಹಗಳೇ ಅವೇ ಓಡೋಗ್ಬೇಕು. ಆಮೇಲೆ ಅವನ ಕಂಡು ನಾವೇ ಪಡ್ಕೊಡ್ದು. ಆಮೇಲೆ ಹೀಗೆ ನಾವು ಯೇಸುವಿನಲ್ಲಿ ದೇವರಲ್ಲಿ ಇಂಥ ಬಲವಾದ ನಂಬಿಕೆಯಲ್ಲಿ ಒಂದು ಗುಂಪಿನ ಜನರು ಇದ್ದೇ ಇರ್ತಾರೆ. ಆಮೇಲೆ ಇನ್ನೊಂದು ಗುಂಪಿನ ಜನರು ದೇವ್ರ ಮಕ್ಕಳು ಬಲವಾದ ನಂಬಿಕೆ ಇಲ್ಲ, ಅಲ್ಪ ನಂಬಿಕೆ. ಆಮೇಲೆ ಅಲ್ಪ ನಂಬಿಕೆ ಉಳ್ಳವರು ಹೆಚ್ಚಾಗಿ ದೇವರಲ್ಲಿ ನಿಲ್ಲಲು ಸಾಧ್ಯ ಹೋಗುವುದಿಲ್ಲ. ಪರಿಪೂರ್ಣವಾದ ನಂಬಿಕೆ, ಬಲವಾದ ನಂಬಿಕೆ, ಯೇಸುವಿನಲ್ಲಿ ಆಳವಾದ ನಂಬಿಕೆಯಲ್ಲಿ ಇರೋರು ಯೇಸುವಿಗೆ ಮಹಿಮೆಯನ್ನು ತರುವಂತವರಾಗಿರ್ತಾರೆ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದೇ ಅಂತ ದರ್ಶನದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಆದರೆ ಈ ವಾಕ್ಯದಲ್ಲಿ ಮುಂದುವರೆದ ವಾಕ್ಯವನ್ನು ಓದಿಕೊಳ್ಳೋಣ. ಅಲ್ಲಿ ದೇವರು ಹೇಗೆ ಹೇಳ್ತಾ ಇದ್ದಾನೆ, ಯಾವನಾದ್ರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಹಾಗಾದ್ರೆ ಯಾವನಾದ್ರು ಅಂದ್ರೆ ಏನು, ಯೇಸುನ ನಂಬದವರು ಯಾರಾದ್ರೂ ಸರಿ. ಆಮೇಲೆ ನೀವು ಎಂತ ಕುಲ, ಯಾವ ಭಾಷೆ, ಯಾವ ಜಾತಿ, ಯಾವ ಧರ್ಮ, ಯಾವ ಪಂಗಡ, ಯಾವ ದೇಶನ, ಸ್ವದೇಶನ, ವಿದೇಶನ, ಅಕ್ಕಪಕ್ಕದ ದೇಶನ, ಏಸು ಎಲ್ಲರಿಗೂ ದೇವ್ರ. ಆಮೇಲೆ ಯೇಸುನ ನಂಬುವ ಯಾರಾದ್ರೂ ಸರಿ, ಅವ್ರ ವಿಶ್ವಾಸ ಆದ್ರೂ ಸರಿ, ಸೇವಕರಾದ್ರೂ ಸರಿ. ಆಮೇಲೆ ದೇವರ ವಾಕ್ಯ ಎಲ್ಲರಿಗೂ ಸರಿ ಸಮಾನವೇ ಇದೆ. ಆಮೇಲೆ ಇಲ್ಲಿ ಯೇಸು ಒಂದು ನಂಬಿಕೆಯ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ಟಾರ್ಟಿಂಗ್ ಹೇಳಿದ್ದು ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ಆಮೇಲೆ ದೇವರಲ್ಲಿ ನಂಬಿಕೆ ಉಳ್ಳುವಂತ ನಾವು ನಮಗೆ ದೇವರು ಹೇಳ್ತಾ ಇದ್ದಾರೆ ಮುಂದೆ, ಯಾವನಾದ್ರೂ ಈ ಬೆಟ್ಟಕ್ಕೆ ನೀವು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದಾಗುತ್ತೆ ಎಂಬುದಾಗಿ ಯಾರು ನಂಬಿದಾರೋ ಅವನಿಗೆ ಅದನ್ನು ನೆರವೇರುತ್ತದೆ. ಕೆಲವರು ಹೇಳ್ತಾರೆ, ಆದರೆ ಹೃದಯದಲ್ಲಿ ಸಂಶಯ, ಇದಾಗುತ್ತೋ ಆಗಲ್ಲ, ಇದಾಗುತ್ತೋ ಆಗಲ್ಲ. ಈ ಸಂಶಯ ಪಡೋರಿಗೆ ಅದು ನಡೆಯದೇ ಇಲ್ಲ. ಆಮೇಲೆ ಸಂಶಯ ಪಡುವಂತ ಗುಣ ಸ್ವಭಾವ ಯಾರ್ದಂದ್ರೆ ಸೈತಾನನ ಗುಣ ಸ್ವಭಾವ. ಯಾರು ನಂಬಿಕೆಯ ಗುಣ ಸ್ವಭಾವ ಯಾರಂದ್ರೆ ಅದು ದೇವರ ಗುಣ ಸ್ವಭಾವವಾಗಿದೆ. ಅದು ದೈವ ಜನರಂತ ನಾವು ಕೆಲಸ ಪಡ್ಬೇಕಂದ್ರೆ ದೈವ ನಂಬಿಕೆ ನಮ್ಮಲ್ಲಿ ಇರ್ಬೇಕಲ್ಲ. ಅದಕ್ಕೆ ಯೇಸುನೇ ಹೇಳಿದ್ರು, ನಿಮಗೆ ದೇವರಲ್ಲಿ ನಂಬಿಕೆ ಇರ್ಲಪ್ಪ, ನಿಮ್ಗೆಲ್ಲ ದೇವರ ನಂಬಿಕೆ ಇರ್ಲಿ ಅಂತ. ಆಮೇಲೆ ಹಾಗಾದ್ರೆ ದೇವರಲ್ಲಿ ನಂಬಿಕೆ ಉಳ್ಳುವಂತ ನಾವು ಈಗ ಮುಂದೆ ಏನಾದ್ರು ಒಂದು ಹೇಳಿದ್ದ ಅದನ್ನ ನೆರವೇರ್ಬೇಕಂದ್ರೆ ನಮ್ಮಲ್ಲಿ ಏನಿರ್ಬಾರ್ದು ಅಂದ್ರೆ ಸಂಶಯ ಅನ್ನೋದೇನು ಕೊಡೋದು. ಯಾಕಂದ್ರೆ ಈ ಸಂಶಯ ಅನ್ನೋದು ಬಂದಿರೋದೆಲ್ಲ ಸೈತಾನನಿಂದನೇ. ಆಮೇಲೆ ಸೈತಾನನು ಸಂಶಯ ಪಡಿಸ್ತಾನೆ, ಸೈತಾನನ ಕುತಂತ್ರ ಇದಾಗಿದೆ. ಆಮೇಲೆ ಆದ್ರಿಂದ ನಮ್ಮಲ್ಲಿ ಸೈತಾನನ ಗುಣ ಸ್ವಭಾವ ಈ ಸಂಶಯ ಪಡೋದು. ಹಾಗಾಗಿ ಸಂಶಯ ಪಡುವಂತ ಗುಣ ಸ್ವಭಾವ ದೈವ ಜನರಲ್ಲಿ ಯಾರಲ್ಲೂ ಇರಬಾರ್ದು. ಆಮೇಲೆ ಇದು ಇಲ್ಲಿ ದೇವರ ಹೇಳ್ತಾರೆ, ಯಾರಾದ್ರೂ ಸರಿ ನೀವು ಈ ಬೆಟ್ಟಕ್ಕೆ ನೀವು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬಿಡು ಅಂತ ಹೇಳಿದ್ರೆ ಅದು ಸಂಶಯ ಪಡದೆ ಹೇಳಿದ್ರೆ. ಆಮೇಲೆ ಹೆಂಗೆ ಹೇಳ್ಬೇಕು,
ಸಂಶಯ ಪಡದೆ ಹೇಳಿದ್ರೆ ಅದಾಗುತ್ತೆ. ಸಂಶಯ ಪಟ್ಬಿಟ್ರೆ ಏನಂತ ಅರ್ಥ? ಆಗೋದೇ ಇಲ್ಲ ಅಂತ ಅರ್ಥ. ಆಮೇಲೆ ಹಾಗಾದ್ರೆ ಯೇಸು ಕ್ರಿಸ್ತ ನಮಗೆ ಸರಿಯಾಗಿ ಅದನ್ನ ಹೇಳ್ತಾ ಇದ್ದಾನೆ. ಆಮೇಲೆ ಹಾಗಾದ್ರೆ ನಾವು ಇವತ್ತೇನಾದ್ರೂ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅನ್ಕೊಳ್ಳಿ, ಅದು ನೆರವೇರ್ಬೇಕಂದ್ರೆ ಮೊದಲು ನಮಗೆ ಇರಬೇಕು ಏನಂತ, ನಾನು ಈ ದಿನ ಪ್ರೇಯರ್ ಮಾಡಿದ್ರೆ ದೇವರು ಅದನ್ನು ಖಂಡಿತ ಕೊಡ್ತಾನೆ ಎಂಬ ನಂಬಿಕೆ ನಮಗೆ ಇರಬೇಕು. ಕೆಲವರು ನಂಬಿಕೆ ಇರಲ್ಲ, ಸುಮ್ಮನೆ ಪ್ರೇಯರ್ ಮಾಡ್ಬೋದು, ಆಮೇಲೆ ಅನ್ಕೊಂಡು ಟಾಟಾ ಬೈ ಬೈ ಅಂತ ಮನೆ ಕಡೆ ಹೋಗ್ಬೋದು. ಆಗ ಅದು ನೆರವೇರಲ್ಲ. ಯಾರು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೋ ದೇವರು ಅವರ ಜೀವಿತದಲ್ಲಿ ಅದು ನೆರವೇರುವಂತೆ ಆಶೀರ್ವಾದ ಮಾಡ್ತಾನೆ. ಆಮೇಲೆ ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ಆಮೇಲೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬ ನಂಬಿಕೆ ನಮ್ಮೆಲ್ಲರಿಗೂ ಇರಬೇಕು. ಆಮೇಲೆ ಹಾಗಾದ್ರೆ ದೇವರಲ್ಲಿ ನಂಬಿಕೆ ಉಳ್ಳುವಂತ ನಾವು ದೇವರನ್ನ ಈ ದಿನ ಹೆಚ್ಚಾಗಿ ನಂಬಬೇಕು. ಆಮೇಲೆ ಕೆಲವರು 30%, ಕೆಲವರು 50%, ಕೆಲವರು 80%, ಕೆಲವರು 100% ಅಂತಾರೆ. ಆಮೇಲೆ ಈ ರೀತಿಯಾದಂಥ ವಿಶ್ವಾಸ ಇದು ಈ ನಡುವೆ ಹೆಚ್ಚಾಗಬೇಕು. ಏನಾದ್ರೂ ಅದ್ಭುತ ನಡೆದ್ರೆ ನಾನು ದೇವಾಲಯಕ್ಕೆ ಬರ್ತೀನಿ ಅಂತ ಹೇಳ್ತೀನಿ. ಏನಾದ್ರೂ ಅದ್ಭುತ ನಡೀಲಿಲ್ಲ, ಇನ್ನು ಯಾಕಿರ್ಬೇಕು, ನೀನು ಬರಲ್ಲ ಬಿಡ್ರಿ ಅಂತ ಬಿಟ್ಕೊಡ್ತಾರೆ. ಆಮೇಲೆ ಯಾಕಂದ್ರೆ ಅವರ ನಂಬಿಕೆ ಅರ್ಧ ಇರುತ್ತೆ. ಇದ್ದಂಗೂ ಇರುತ್ತೆ, ದೇವ್ರ ಮೇಲೆ ಇರುತ್ತೆ, ಇದ್ದಾಗ ನಂಬಿಕೆ ಲೋಕದ ಮೇಲೆ ಇರುತ್ತೆ. ಲೋಕದ ಜನರಾದ್ರೂ ಕಾಪಾಡ್ತಾರೆ ಅಂತ. ಆಮೇಲೆ ಕೆಲವರು ನಂಬಿಕೆ ದೇವ್ರ ಮೇಲೆ ಇರುತ್ತೆ, ಇದ್ದಾಗೆ ಡಾಕ್ಟರ್ಗಳ ಮೇಲೆ ಇರುತ್ತೆ. ಆದ್ರೆ ನಿಜವಾದ ಡಾಕ್ಟರ್ ಯಾರು? ಯೇಸುನ ನಿಜವಾದ ಡಾಕ್ಟರ್ ಬಿಟ್ಬಿಟ್ಟು ಅನ್ಸುತ್ತೆ. ನಂಬರ್ 1 ಆಪರೇಷನ್ ಏನಾದ್ರು ಮಾಡ್ಬೇಕಂದ್ರೆ ಯೇಸುವಿನೇ ನಾವು ಹೇಳ್ಬೇಕು. ಯೇಸು ಅಷ್ಟು ಚೆನ್ನಾಗಿ ಆಪರೇಷನ್ ಮಾಡೋಂತ ಡಾಕ್ಟರ್ ಭೂಮಿ ಮೇಲೆ ಮತ್ತೊಬ್ಬ ಇಲ್ವೇ ಇಲ್ಲ. ಯಾಕಂದ್ರೆ ಆದಾಮನಿಗೆ ಒಂದೇ ಮನುಷ್ಯನಿಗೆ ಆಪರೇಷನ್ ಮಾಡಿದ್ದೆ ಯೇಸುನೇ ಪಕ್ಕೆ ಎಣ್ಣಲ್ಲಿ ತೆಗೆದು ನಾವೇನ ಸೃಷ್ಟಿ ಮಾಡಿರೋದು ಯೇಸುನೇ. ಹಂಗಾಗಿ ಮೊದಲನೇ ಆಪರೇಷನ್ ಭೂಮಿ ಮೇಲೆ ಮಾಡಿರೋ ಡಾಕ್ಟರ್ ಅಂದ್ರೆ ಅದು ಯೇಸುನೇ. ಆಮೇಲೆ ಈ ರೀತಿ ಅನೇಕ ವಿಷಯಗಳುಂಟು. ಆಮೇಲೆ ಹಾಗಾದ್ರೆ ಯೇಸುವಿನ ಮೇಲೆ ನಂಬಿಕೆ ಉಳ್ಳವರು ನಾವು ಯೇಸುವಿನ ಪರಿಪೂರ್ಣವಾದ ನಂಬಿಕೆ ನಮ್ಮಲ್ಲಿ ಇರ್ಬೇಕು. ಕೆಲವರು 50-50 ನಂಬಿಕೆ ಇರ್ಬಿಟ್ರೆ ಇದ್ದಾಗೆ ಈ ಕಡೆಗೂ ಹೋಗ್ಬೇಕು, ಈ ಕಡೆ ಆ ಕಡೆಗೂ ಹೋಗ್ಬೇಕು, ಈ ಕಡೆ ಕೆಲಸ ಆಗ್ಬೇಕು, ಆ ಕಡೆ ಕೆಲಸ ಆಗ್ಬೇಕು ಅಂತ ಎರಡೆರಡು ಕಡೆ ಹೋಗ್ತಾ ನಮ್ಮ ಜೀವನವೆಲ್ಲ ಸಾಕಾಗ್ಬಿಡುತ್ತೆ. ಅಯ್ಯ ಆಮೇಲೆ ತೀರ್ಮಾನ ಮಾಡ್ತಾರೆ, ಈ ನಂಬಿಕೆನೂ ಬೇಡ, ಈ ದೇವ್ರು ಬೇಡ ಅಂದ್ರೆ ಆಮೇಲೆ ಅದು ಅಪನಂಬಿಕೆ. ಅದರಲ್ಲಿ ನಿಮ್ಗೆ ಬರುತ್ತೆ ಅಂದ್ರೆ ಸಂಶಯ ಬರುತ್ತೆ. ಸಂಶಯನ ನಿಮ್ಮಲ್ಲಿ ಹುಟ್ಟಾಕುವಂತ ಕೆಲಸ ಮಾಡೋದೆ ಸೈತಾನನೇ ಆಗಿರ್ತಾನೆ. ಆಮೇಲೆ ಅದು ನಂಬಿಕೆನ ಹುಟ್ಟು ಮಾಡುವವನು ಯಾರಂದ್ರೆ ಅದು ದೇವರಾಗಿದ್ದಾನೆ. ಆಮೇಲೆ ಅದರಿಂದ ದೇವರಾಗಿ ಹೇಳುತ್ತೆ, ನಂಬಿಕೆನ ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ನಿಮ್ಮ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟದಲ್ಲಿ ನೀವು ಸ್ಥಿರ ಚಿತ್ತರಾಗಿ ಓಡುವವರಾಗಿರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ನಮ್ಮೆಲ್ಲರಿಗೂ ಒಂದು ಓಟವನ್ನ ಯೇಸು ಕ್ರಿಸ್ತನು ಸಿದ್ಧಪಡಿಸಿದ್ದಾನೆ. ಮುಂದೆ ನಮ್ಗೆಲ್ಲರಿಗೂ ಏನ್ ಕೊಡ್ತಿದ್ದಾನೆ ಅಂತ ದೇವ ಯೇಸು ಹೇಳಿದ್ದಾನಂದ್ರೆ ನಿತ್ಯ ಜೀವ. ಆಮೇಲೆ ಇದೇ ನಮ್ಗೆ ವಾಗ್ದಾನ. ಆಮೇಲೆ ಈ ನಿತ್ಯ ಜೀವ ಭೂಮಿಲಿದ್ದ ಕೊಡ್ತಾನ ದೇವರು? ಕೊಡದೇ ಇಲ್ಲ. ಪರಲೋಕ ಹೋದಾಗ ಕೊಡ್ತಾನೆ. ಆಮೇಲೆ ನಾವು ಸತ್ತ ಮೇಲೆ ಕೊಡುವಂಥದ್ದೇ ಈ ನಿತ್ಯ ಜೀವ. ಸಾಯಕ್ಕಿಂತ ಮುಂಚೆ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ಕೊಂಡಿಲ್ಲ. ಹಂಗೇನಾದ್ರು ಕೊಟ್ಬಿಟ್ರೆ ನೀವು ಸೈತಾನಗಳಾಗ್ಬಿಡ್ತೀರ. ಯಾಕಂದ್ರೆ ಸೈತಾನಿಗೂ ಸಾವಿಲ್ಲ. ಆದ್ರಿಂದ ಅವನ ಆತ್ಮನಾಗಿ ಇದ್ದಾನೆ. ಅವನಿಗೆ ಈಗ ದೇವರು ಮುಂದೆ ನರಕವನ್ನು ನೇಮಿಸಿದ್ದಾನೆ. ಅವನ ಆತ್ಮ ಅಲ್ಲೇ ಸಾಯುವಂತ ಪರಿಸ್ಥಿತಿ ಇರುತ್ತೆ. ಆಗ ದೇವ ಜನರು, ದೇವರ ಮಕ್ಕಳು ನಾವು ಸೈತಾನನ ಆಗಬಾರ್ದಿಂದಾಗಿ ಮನುಷ್ಯರಾದ ನಮ್ಮೆಲ್ಲರಿಗೂ ದೇವರು ಮರಣವನ್ನ ನೇಮಿಸಿದನು, ಸಾವನ್ನ ನೇಮಿಸಿದನು. ಅವಾಗಾದ್ರೆ ಸಾವು ನಮ್ಗೆ ಕೆಟ್ಟದಲ್ಲ, ಸಾವು ನಮ್ಗೆ ಒಳ್ಳೆಯದು. ಆಮೇಲೆ ನಾವು ಸತ್ತರೆ ಆಗ ನಮ್ಮ ಆತ್ಮ ದೇಹದಿಂದ ಹೊರಗೆ ಬರುತ್ತೆ. ಆಗ ನಮ್ಮ ಆತ್ಮಕ್ಕೆ ಯೇಸು ಕ್ರಿಸ್ತನು ನಿತ್ಯ ಜೀವವನ್ನ ಕೊಡುತ್ತಾನೆ. ಅದಕ್ಕೆ ರಕ್ಷಣೆ ಹೊಂದಿರುವ ದೈವ ಜನರಿಗೆ ಮಾತ್ರ. ಆಮೇಲೆ ರಕ್ಷಣೆ ಹೊಂದದೇ ಇರೋರಿಗೆ ನಿತ್ಯ ಜೀವ
ಸಿಗುವುದಿಲ್ಲ ಎಂದು ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಪಡಿಸ್ತದೆ. ಹಲ್ಲೆಲೂಯಾ. ಆದರೆ ನಮ್ಮೆಲ್ಲರಿಗೂ ಒಂದು ನಂಬಿಕೆ, ಒಂದು ಯೇಸು ಕ್ರಿಸ್ತ ನಮಗೆ ನಂಬಿಕೆಯಿಂದ ಯೇಸು ಬಳಿ ಬಂದವರಿಗೆ ಯೇಸು ಮುಂದೆ ನಿಂತು ಜೀವ ಕೊಡ್ತಾನೆ. ಹಲ್ಲೆಲೂಯಾ. ಆ ನಂಬಿಕೆ ಇಲ್ಲದೆ ಲೋಕದ ಆಸ್ತಿ ಬರುತ್ತೆ, ಅಂತಸ್ತು ಬರುತ್ತೆ, ಮನೆ ಬರುತ್ತೆ, ಬಂಗ್ಲೆ ಬರುತ್ತೆ, ಕಾರು ಬರುತ್ತೆ, ಗಾಡಿ ಬರುತ್ತೆ ಅಂತ ಈ ಲೋಕದ ನಂಬಿಕೆ ಎಲ್ಲ ಇದ್ರು ನಾವು ಸತ್ ಮೇಲೆ ಏನಾಗುತ್ತೆ ಅವೆಲ್ಲ ನಾವೇ ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಇನ್ಯೆ ಆಗ್ಬೇಕು, ಆಮೇಲೆ ಯೇಸು ನಂಬುತ್ತೆ. ಆದ್ರಿಂದ ಯೇಸು ನಮ್ಗೆ ಹೇಳಿರುವುದು ನಂಬುವವನು ಸತ್ಯರ ಬದುಕುವನು, ಅದನ್ನು ನಾನು ಬದುಕಿಸ್ತೇನೆ. ಕಾರಣ ಯೇಸು ಬದುಕ್ತಾ ಇದ್ದಾನೆ, ಯೇಸು ಜೀವಿಸ್ತಾ ಇದ್ದಾನೆ, ಆತನು ಮರಣವನ್ನು ಜಯಿಸಿ ಎದ್ದುಕೊಂಡಿದ್ದಾನೆ ಅಂತ ದೇವರನ್ನ ನಂಬಿರುವ ನಮಗೂ ಕೂಡ ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ ಅದೇ ದೇವರ ಆತ್ಮನು ಸತ್ತಂತ ನಮ್ಮನ್ನು ಕೂಡ ಎಬ್ಬಿಸಲು ಶಕ್ತನಾಗಿರುವ ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತಹ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ಆತ್ಮ ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ದೇವರೇ ಸೂಚನೆಯಾಗಿ ಮಾತನಾಡ್ತಿದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಸರಿ ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಬೆಟ್ಟ ನಿನ್ ಮಾತು ಕೇಳುತ್ತೆ ಅಂತ ಹೆಸರು ಹೇಳ್ತಾರೆ. ಹಲ್ಲೆಲೂಯಾ. ಬೆಟ್ಟಗಳು ಏನ್ ಮಾಡ್ತವೆ? ಯೇಸು ಹೇಳಿರುವ ಮಾತನ್ನ ಕೇಳ್ತಾರ. ಯೇಸುವಿನ ಮಕ್ಕಳು ಯಾರಾದ್ರೂ ನಾವು ಹೇಳಿದ್ರೆ ಕೇಳುತ್ತವೆ. ಆಮೇಲೆ ಹಂಗಂತ ಅಂದ್ಬಿಟ್ಟು ಇರೋ ಬರೋ ಎಲ್ಲಾ ಬೆಟ್ಟಗಳೇ ಮೇಲೆ ಭೂಮಿಲಿ ಇರ್ಬಿಡಿ, ಎಲ್ಲ ಸಮುದ್ರದೊಳಗೆ ಇರ್ಬಿಡಿ ಅಂದ್ರೆ ಎಲ್ಲ ಹೇಳ್ಬಿಟ್ಟಿದ್ರು. ಆಮೇಲೆ ಹಂಗೆಲ್ಲ ಬಿಟ್ಬಿಡಿ. ಆಮೇಲೆ ದೇವರು ಹೇಳೋದು ನಂಬಿಕೆಗೆ ಸೂಚನೆಯಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ನಂತರ ನೀವು ಸಂಶಯ ಪಡದೆ ನೀವು ಹೇಳಿದ್ದು ಆಗುತ್ತೆ ಎಂಬುದಾಗಿ ನೀವು ನಂಬಿಕೆಯಿಂದ ಹೇಳೋದಾದ್ರೆ ಅದನ್ನ ದೇವರು ಮಾಡ್ತಾನೆ. ಆಮೇಲೆ ಆದ ಕಾರಣ ನಮ್ಮ ನಂಬಿಕೆ ಯೇಸುವಿನ ಮೇಲೆ ಇರಬೇಕು. ಯೇಸುವಿನ ಮೇಲೆ ನಮ್ಮ ನಂಬಿಕೆ ಇರೋದಾದ್ರೆ ನಾವು ಹೇಳಿಯೋದು ಎಲ್ಲವೂ ಅದು ಆಗುತ್ತದೆ. ಆಮೇಲೆ ಪೇತ್ರನ ಮತ್ತು ಪೌಲನು ಕೂಡ ಅನೇಕ ಪತ್ರಗಳನ್ನ ಸಭೆಗಳಿಗೆ ಬರೀತಾರೆ. ಹಲ್ಲೆಲೂಯಾ. ಪೌಲನ ಬರೆಯೋದು ಏನಂತ? ಪತ್ರಗಳು ಅಂತ. ಆಮೇಲೆ ನಾವ್ ಯಾರಿಗೂ ಒಂದು ಲೆಟರ್ ಕಳಿಸ್ಬೇಕಾಗಿತ್ತು ಅಂತ ಲೆಟರ್ಗಳನ್ನ ಬರೀತಾರೆ. ಆಮೇಲೆ ಆ ಅಡ್ರೆಸ್ ಮೆನ್ಷನ್ ಮಾಡಿ ಅದರಲ್ಲಿ ಸೈನ್ ಹಾಕಿ ಆ ಅಡ್ರೆಸ್ಗೆ ಈ ಲೆಟರ್ನ ತಲುಪಿಸ್ತಾರೆ. ಪೇತ್ರ ಬರೆಯೋದೆಲ್ಲ ಲೆಟರ್ಗಳು ಅಂತಾನೆ, ಪತ್ರಗಳು ಅಂತ. ಒಂದೊಂದು ಸಭೆಗಳಿಗೆ ಒಂದೊಂದು ಪತ್ರಗಳನ್ನ ಬರೆದು ಕಳಿಸ್ತಾನೆ. ಕಾರಣ ಅವನ ಸೇವೆಯಲ್ಲಿ ಈಗ ಆಲ್ರೆಡಿ ಹೆಚ್ಚಿನ ಸೇವೆಗಾಗಿ ಮುಂದೆ ಮುಂದೆ ಹೋಗ್ತಾ ಇರ್ತಾನೆ. ಆದ್ರೆ ಹಿಂದುಗಡೆಗೆ ಅವನ ಅನೇಕ ಸಭೆಗಳನ್ನ ಕಟ್ಟಿ ಆ ಸಭೆಗಳಿಗೆ ಒಬ್ಬ ಸೇವಕರನ್ನ ನೇಮಿಸಿಕೊಂಡು ಹೋಗಿರ್ತಾನೆ. ಆ ಸಭೆ ಇನ್ನೂ ಹೆಚ್ಚಾಗಿ ಆತ್ಮಿಕತೆಯಲ್ಲಿ ಬೆಳೀಬೇಕು, ಅಭಿವೃದ್ಧಿಯಲ್ಲಿ ಬೆಳಿಬೇಕು, ದೇವರ ವಾಕ್ಯದಲ್ಲಿ ಬೆಳಿಬೇಕು, ಇನ್ನು ಆಸಕ್ತಿಯನ್ನ ಹೊಂದಿರುವಂತಹ ಸಭೆ ಈ ಸಭೆಗಳು ಆಗ್ಬೇಕು ಎಂಬುದಾಗಿ ಹೇಳಿ ಅವನು ಅನೇಕ ಪತ್ರಗಳನ್ನ ಪ್ರತಿಯೊಂದು ಸಭೆಗಳಿಗೂ ಆತನ ಪತ್ರಗಳನ್ನ ಬರೀತಾನೆ. ಆಮೇಲೆ ಆದ್ರೆ ಅವನ ಊಹೆಯಲ್ಲೂ ಅವನ ಯೋಚನೆಯಲ್ಲೂ ಇರಲಿಲ್ಲ ನಾನು ಬರೆಯುವಂತ ಪತ್ರಗಳು ಮುಂದೆ ಅದು ಸತ್ಯವೇದ ಆಗುತ್ತೆ ಅಥವಾ ಬೈಬಲ್ ಆಗುತ್ತೆ ಎಂಬ ನಂಬಿಕೆ ಅವನಿಗೆ ಇರಲಿಲ್ಲ. ಆಮೇಲೆ ಆದ್ರೆ ಅದನ್ನ ಪಾಲ್ಗೊಳ್ಳೋದಲ್ಲ ದೇವರು ನಂಬಿದ್ದನು. ಆಮೇಲೆ ಆದ್ರೆ ಅವನು ಬರ್ದಿದ್ರು ಪತ್ರಗಳು ಪೌಲ ಮತ್ತು ಪೇತ್ರ ಯೇಸುವಿನ ಶಿಷ್ಯರೆಲ್ಲ ಬರೆಯೋದು ಪತ್ರಗಳಾಗಿದ್ವು. ಆಮೇಲೆ ಆದ್ರೆ ದೇವರು ಅದನ್ನ ಏನ್ ಮಾಡ್ತಾನೆ? ಸತ್ಯ ವೇದವನ್ನಾಗಿ ಬೈಬಲ್ ಅನ್ನಾಗಿ ಬದಲಾಯಿಸಿದ್ರು. ಆಮೇಲೆ ಇವರು ನಂಬಿಕೆಯಿಂದ ದೇವರ ಸೇವೆಯನ್ನ ಮಾಡಿದ್ರು. ಅವ್ರು ಬರ್ದಂತ ಎಲ್ಲ ಮಾತುಗಳು ಏನಾದ್ರು ಅಂದ್ರೆ ಅದು ದೇವರ ವಾಕ್ಯನ ಆಗೋಯ್ತು. ಆಮೇಲೆ ಹಾಗಾದ್ರೆ ಕಾರಣ ಅವರೆಲ್ಲ ದೇವರ ಆತ್ಮ ಪ್ರೇರಿತರಾಗಿ ನಡೀತಿದ್ರು. ಆಮೇಲೆ ನಾವು ಕೂಡ ಮನುಷ್ಯರಾಗಿ ನಡೆಯದೆ ನಾವು ಪವಿತ್ರ ಆತ್ಮ ಭರಿತರಾಗಿ ನಡಿಬೇಕು. ಆಮೇಲೆ ಯಾವಾಗಲೂ ನಾವು ಪವಿತ್ರ ಆತ್ಮ ಭರಿತರಾಗಿರ್ತೀವೋ ಪವಿತ್ರ ಆತ್ಮ ನಮ್ಮನ್ನ ನಡೆಸ್ತಾ ಇರ್ತಾನೆ. ನಾವು ಮಾತನಾಡುವ ಒಂದೊಂದೇ ಮಾತು ಒಂದೊಂದು ಅಕ್ಷರಗಳು ಕೂಡ ಪವಿತ್ರ ಆತ್ಮ ಮಾತನಾಡುವುದಾದ್ರೆ ಅದು ದೇವರ ವಾಕ್ಯವಾಗಿ ಬದಲಾಗುವಂತೆ ದೇವರೇ ಆಶೀರ್ವಾದ ಮಾಡ್ತಾನೆ. ಆಮೇಲೆ ಯಾಕೆಂದ್ರೆ ಪೇತ್ರನು ಅವನ ಜೀವಮಾನದಲ್ಲಿ ಯೋಚನೆ ಮಾಡಿರಲಿಲ್ಲ ನಾನು
ಎಫೆಸ ಸಭೆಗೆ ಬರೀತಾ ಇದ್ದೇನೆ, ಕೊರಿಂಥ ಸಭೆಗೆ, ಗಲಾತ್ಯ ಸಭೆಗೆ, ಈ ರೀತಿಯಾಗಿ ಸಭೆಗಳಿಗೆ ನಾನು ಪತ್ರಗಳು ಬರೀತಾ ಇದ್ದೇನೆ ಎಂಬುದಾಗಿ ಅವನು ಅನ್ಕೊಂಡೇ ಪತ್ರಗಳನ್ನು ಬರೀತಾನೆ. ಆದರೆ ದೇವರ ಆತ್ಮನ ಯೋಚನೆ ಮಾಡ್ದ, ಇದು ಪತ್ರಗಳಾಗಿ ಇರಬಾರ್ದು, ಇದು ನನ್ನ ಮಾತುಗಳೇ, ಇದು ನನ್ನ ಮಾತುಗಳಾಗಿರೋದ್ರಿಂದ ಇದು ಸತ್ಯ ವೇದವಾಗಬೇಕು, ಬೈಬಲ್ ಆಗ್ಬೇಕು ಎಂಬುದಾಗಿ ದೇವರ ಆತ್ಮನ ಆಶೀರ್ವದಿಸಿದನು. ಆದ್ರಿಂದ ಅವನು ಬರೆಯೋದು ಪತ್ರಗಳಾಗಿದ್ರೆ ಅದೀಗ ಏನಾಗಿದೆ, ದೇವರ ವಾಕ್ಯವಾಗಿ ಬದಲಾಗಿದೆ. ಆಮೇಲೆ ಹಾಗಾದ್ರೆ ನಾವು ಮಾಡುವಂತ ಒಂದೊಂದು ಮಾತು, ನಾವು ಮಾತನಾಡುವ ಒಂದೊಂದು ಮಾತು ಏನಾಗಿರ್ಬೇಕಂದ್ರೆ ಅದು ದೇವರ ವಾಕ್ಯವಾಗಿ ಬದಲಾಗಬೇಕು. ಆಮೇಲೆ ಹಾಗೆ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬಹುದು. ದೇವರೇ, ನನ್ನ ಮಾತುಗಳೆಲ್ಲವೂ ನಿನ್ನ ಮಾತುಗಳಾಗಿರಲಿ ಅಂತ. Hallelujah. My all words is your word of God. To God you will bless me. Every day we have prayer. God connected the prayer to God is word of God. Amen. Hallelujah. ಹಾಗಾದ್ರೆ ನಾವು ಮಾತನಾಡುವ ಪ್ರತಿಯೊಂದು ಮಾತು ದೇವರ వాక్యವಾಗಿರಬೇಕು. Hallelujah. మనమందరం మాట్లాడే మాటలు ఏమై ఉండాలంటే దేవుని వాక్యమై ఉండాలి. ఆమేన్. హల్లెలూయా. ಅದು ದೇವರ ವಾಕ್ಯವಾಗಿರುವುದಾದ್ರೆ ನಮ್ಮ ಮಾತು ಎಲ್ಲ ಏನಾಗಿರುತ್ತೆ, ದೇವರ ವಾಕ್ಯವೇ ಆಗುತ್ತೆ. ದೇವರ ವಾಕ್ಯವನ್ನ ಯಾರೆಲ್ಲ ಕೇಳುವವರಾಗಿರ್ತಾರೋ ಅವರಲ್ಲಿ ದೇವರ ವಾಕ್ಯ ಅದ್ಭುತವನ್ನ ನಡೆಸುತ್ತೆ, ಬಿಡುಗಡೆಯನ್ನ ನಡೆಸುತ್ತೆ. ಆಮೇಲೆ ಹಲ್ಲೆಲೂಯಾ. ನಾವು ಬದಲಾವಣೆ ಮಾಡಕ್ಕಾಗದೇ ಇರೋರನ್ನ ದೇವರ ವಾಕ್ಯ ಎಂತವರನ್ನ ಬೇಕಾದ್ರೂ ಬದಲಾಯಿಸುತ್ತೆ. ಆಮೇಲೆ ಹಲ್ಲೆಲೂಯಾ. ಫರೋನ ಎಂಬ ನಾನು ಇಸ್ರಾಯೇಲ್ ಜನರನ್ನ ಬಿಡಲ್ಲ ಮೋಶೆ ಎಂಬುದಾಗಿ ಮೋಶೆ ಹೇಳ್ತಾನೆ. ಆದ್ರೆ ದೇವರ ವಾಕ್ಯ ಒಂದಿನ ಬಂತು, ಅವನು ಅದನ್ನು ತಿರಸ್ಕರಿಸ್ತಾ, ಈಗ 5-6 ಸತಿ ಬಂತು, ಎಲ್ಲ ತಿರಸ್ಕರಿಸ್ತಾ 7ನೇ ಸಾರಿಗೆ ದೇವರ ಒಂದು ಉಪದ್ರವನ ಬರ ಮಾಡ್ದ. ಆ ಉಪದ್ರವಕ್ಕೆ ಫರೋನ ಭಯಪಟ್ಬಿಟ್ಟು, ಇಸ್ರಾಯೇಲ್ ಜನರೇ, ನೀವು ಏನನ್ನೋದು ಈ ಊರಲ್ಲಿ ಇರಲೇ ಹೋಗ್ಬಿಡಿ ದೇಶ ಬಿಟ್ಟು ಅಂತ ಹೇಳಿ ಅವನು ಮಾಡ್ದ. ಆಮೇಲೆ ಹಲ್ಲೆಲೂಯಾ. ಹಂಗೆ ಮಾತನಾಡಿಸೋದಕ್ಕೆ ಕಾರಣ ದೇವರ ವಾಕ್ಯ ಮೋಶೆಯ ಬಾಯಿಂದ ದೇವರು ಫರೋನನ ಸಂಗಡ ಮಾತನಾಡಿದನು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಇಡೀ ಪ್ರಪಂಚದಲ್ಲಿ ಯಾರ ಮುಖಾಂತರ ಬೇಕಾದ್ರೂ ಮಾತನಾಡಬಹುದು. ಅದು ಬಡವರಾದ್ರೂ ಸರಿ, ಶ್ರೀಮಂತರಾದ್ರೂ ಸರಿ, ಚಿಕ್ಕವರಾದ್ರೂ ಸರಿ, ಹಿರಿಯರಾಗಿದ್ರು ಸರಿ, ಯವನಸ್ಥರಾಗಿದ್ರು ಸರಿ, ಯಾರಾದ್ರೂ ಸರಿ, ದೇವರ ಆತ್ಮನ ಯಾರ ಮುಖಾಂತರ ಬೇಕಾದ್ರೂ ಮಾತನಾಡಲು ಶಕ್ತನಾಗಿದ್ದಾನೆ. ಆಮೇಲೆ ದೇವರ ಆತ್ಮನ ನಮ್ಮ ಸಂಗ ಇದ್ದಾನೆ, ನಮ್ಮನ್ನ ನಡೆಸುತ್ತಾನೆ. ಹಲ್ಲೆಲೂಯಾ. ಅದರಿಂದಲೇ ಯೇಸು ಹೇಳಿದ್ದು, ನಿಮಗೆ ದೇವರ ಮೇಲೆ ನಂಬಿಕೆ ಇರಲಿ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ದೇವರ ಮೇಲೆ ಒಂದು ಬಲವಾದ ನಂಬಿಕೆ ಇರಬೇಕು. ಯಾವಾಗ ನಮಗೆ ಬಲವಾದ ನಂಬಿಕೆ ಇರುತ್ತೋ ನಾವು ಬಲವಾಗಿ ಸ್ಟ್ಯಾಂಡ್ ಆಗಿ ನಿಲ್ತೇವೆ. ಬಲವಾದ ನಂಬಿಕೆ ಇಲ್ಲದೆ ಇದ್ದಾಗ ದೇವರಲ್ಲಿ ನಾವು ಬಿದ್ದೋಗ್ಬಿಡ್ತೇವೆ. ದೇವರಲ್ಲಿ ಸರಿಯಾಗಿ ನಿಲ್ಲಕ್ಕಾಗೋದಿಲ್ಲ. ಯಾವ ಕಷ್ಟಗಳು, ಹೋರಾಟಗಳು ಬಂದಾಗ ನಾವು ಅಲ್ಲಾಡ್ಬಿಡ್ತೇವೆ. ಆಮೇಲೆ ಹಲ್ಲೆಲೂಯಾ. ಪ್ರವಾಹಗಳು ಬಂದಾಗ ನಮ್ಮ ಬೇರು ಆಳವಾಗಿ ಇಲ್ಲದಿದ್ದರೆ, ನಮ್ಮ ನಂಬಿಕೆ ಆಳವಾಗಿ ಯೇಸುವಿನಲ್ಲಿ ಇಲ್ಲದೇ ಇದ್ರೆ ಪ್ರವಾಹಗಳು ನಮ್ಮನ್ನು ಒಡ್ಕೊಂಡು ಹೋಗ್ಬಿಡ್ತವೆ. ಆಮೇಲೆ ಹಲ್ಲೆಲೂಯಾ. ಆದರೆ ಬಲವಾದ ನಂಬಿಕೆ ಕ್ರಿಸ್ತನಲ್ಲಿ ನಮಗೆ ಇರೋದಾದ್ರೆ ಎಂತ ಪ್ರವಾಹ ಬಂದ್ರು, ಬಿರುಗಾಳಿ ಬಂದ್ರು, ಕಷ್ಟಗಳು ಬಂದ್ರು, ಹೋರಾಟ ಬಂದ್ರು, ಏನ್ ಬಂದ್ರು ನಮ್ಮನ್ನ ಮುಳುಗಿಸಲು ಸಾಧ್ಯವೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಕಾರಣ ನನ್ನ ನಂಬಿಕೆ ಕ್ರಿಸ್ತನ ಮೇಲೆ ಇದೆ. ಕ್ರಿಸ್ತನು ಯಾರು, ಆತನು ಬಂಡೆಯಾಗಿದ್ದಾನೆ. ಬಂಡೆ ಮೇಲಿದ್ದ ಇರುವ ಮನೆ ಅದು ಗಟ್ಟಿಯಾಗಿ ನಿಲ್ಲುವಂತದ್ದಾನೆ. ಅದೇ ಮರಳಿನ ಮೇಲೆ ಯಾರಾದ್ರೂ ಮನೆ ಕಟ್ಟಿದ್ರೆ ಅದಕ್ಕೆ ಒಂದು ಪ್ರವಾಹ ಏನಾದ್ರು ಬಂದ್ರೆ ಧಮಾರು ಅಂತ ಆ ಮನೆಯಲ್ಲಿ ಹೋಗುತ್ತೆ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ನಮ್ಮ ನಂಬಿಕೆ ಬಂಡೆ ಮೇಲೆ ಕಟ್ಟಿರುವಂತ ಮನೆಗೆ ಹೋಲಿಕೆ ಆಗಿರ್ಬೇಕು. ಆಮೇಲೆ ಅಂತ ಮನೆಗಳು ಎಂತ ಪ್ರವಾಹ ಬಂದ್ರು, ಸುನಾಮಿ ಬಂದ್ರು, ಗುಡುಗು ಬಂದ್ರು, ಮಿಂಚು ಬಂದ್ರು, ಹೊಡೆದ್ರು ಆ ಮನೆಗೆ ಅವು ಬೀಳಲ್ಲ. ಹಲ್ಲೆಲೂಯಾ. ಕಾರಣ ಆ ಮನೆ ಬಂಡೆಯ ಮೇಲೆ ನಿಂತಿದೆ. ಹಲ್ಲೆಲೂಯಾ. ಆ ಬಂಡೆ ಯಾರು ಆಗಿದ್ದಾನಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸುವಿನ ಮೇಲೆ ನಮ್ಮ ಜೀವಿತಗಳನ್ನ ನಾವು ಕಟ್ಟಿಕೊಳ್ಳುವುದಾದ್ರೆ ಅದು ಬಲಿಷ್ಠವಾಗಿ ಸ್ಟ್ರಾಂಗ್ ಆಗಿ ಇರುತ್ತೆ. ಹಲ್ಲೆಲೂಯಾ. ಎಂತ ಪ್ರವಾಹಗಳು ನಮ್ಮನ್ನ ಬಡಿದ್ರು, ಎಂತ ಇಕ್ಕಟ್ಟುಗಳು ನಮಗೆ ಬಂದ್ರು, ಎಂತ ತೊಂದರೆಗಳು ನಮಗೆ ಬಂದ್ರು, ಎಂತ ಕಷ್ಟಗಳು ನಮಗೆ
ಬಂದು ಬಡಿದರೂ ಕೂಡ ನಾವು ಅಲ್ಲಾಡದ ಹಾಗೆ ಯೇಸು ಕ್ರಿಸ್ತನು ನಮ್ಮನ್ನು ತಡೆದು ನಿಲ್ಲಿಸುವಂತ ಶಕ್ತಿ ನಮ್ಮ ದೇವರಿಗೆ ಇದೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲೆಂದ ಯಾವ ಲಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡ್ತಾರೆ. ನಾವು ಹೇಳುತ್ತ ದೇವರನ್ನ ಆದರೆ ದೇವರಿಗೆ ಮಹಿಮೆ ಉಂಟಾಗ ದೇವರು ನಮಗೆ ಹೇಳಿರುವಂತದ್ದು ಇವತ್ತು ನಮಗೆ ದೇವರು ಹೇಳಿದ್ದು ನೆರವೇರುತ್ತೆ. ಮತ್ತು ದೇವರ ಮೇಲೆ ನಮಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಅಲ್ಪ ಸ್ವಲ್ಪವಾಗಿರಬಾರ್ದು, ಪರಿಪೂರ್ಣವಾದ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಅಂಥವನನ್ನ ದೇವರು ಆಶೀರ್ವದಿಸಿ ಬಲವಾಗಿ ಬಲಿಷ್ಠವಾಗಿ ಆತನ ಅಂಥವರನ್ನ ದೇವರು ಪ್ರಪಂಚದಾದ್ಯಂತ ಉಪಯೋಗಿಸಿ ನಡೆಸಲು ಶಕ್ತನು ನಮ್ಮ ದೇವರ ಆತ್ಮನು ಎಂದು ಈ ದಿನ ದೇವರಾತ್ಮ ಸಭೆಯಾದ ನಮ್ಮೆಲ್ಲರ ಸಂಘ ಆತನು ವಿಶೇಷವಾಗಿ ಮಾತನಾಡಿದ್ದಾನೆ. ಇಂಥ ಎಲ್ಲ ಮಾತುಗಳ ಮುಖಾಂತರವಾಗಿ ದೇವರಾತ್ಮ ನಮ್ಮ ಸಂಘ ಮಾತನಾಡಿದ್ದಕ್ಕಾಗಿ ನಾವು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿ ಆಮೆನ್. ಹಲ್ಲೆಲೂಯಾ. ನಮ್ಮ ಮುಂದೆ ಈ ದಿನ ಕರ್ತನ ಮೇಜು ಕೂಡ ಇರೋದ್ರಿಂದ ನಾವೆಲ್ಲರೂ ಕರ್ತನ ಮೇಜಿನ ಕಡೆಗೆ ಬರುವವರಾಯೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುವವರಾಯೋಣ. ದೇವರನ್ನ ದೃಷ್ಟಿಸಿ ನೋಡುವವರಾಯೋಣ. ದೇವರಲ್ಲಿ ನಾವು ಪ್ರಾರ್ಥಿಸುವವರಾಯೋಣ. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿರೋಣ. ಆಮೆನ್. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರೇ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವೇ, ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅಪ್ಪ, ನಿನಗೆ ಮಹಿಮೆಗೆ ಯೋಗ್ಯನಾದ ದೇವರೇ, ಇದುವರೆಗೂ ನೀನು ನಮ್ಮನ್ನು ನಡೆಸಿದ್ದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಆ ಶಿಲುಬೆಯಲ್ಲಿ ಶ್ರೇಷ್ಠವಾದ ರಕ್ತವನ್ನು ನಮಗಾಗಿ ಸುರಿಸಿದ್ದಕ್ಕಾಗಿ ಶೂನ್ಯವಾಗಿದ್ದಂಥ ನಮ್ಮನ್ನು ನೂರರಷ್ಟು ಮಾರ್ಪಡಿಸಿದ ನಮ್ಮ ದೇವರು ಏನಾಗಿದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಹೆಸರುಗಳಿಗಿಂತ ಮೇಲಾದ ಹೆಸರು ಅದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಪ್ಪ. ನಿನಗೆ ಮಹಿಮೆ ಘನತೆಗಳು ಎಲ್ಲವೂ ನಿನಗೆ ಸಲ್ಲಲ್ಲಪ್ಪ. ಓ ದೇವರಾತ್ಮ, ಸಲ್ಲಲ್ಪಟ್ಟ ಕಲ್ಲು ಮಳೆಗಳು ನಮ್ಮನ್ನ ಎದುರುಗಡೆ ನಡೆಸಿದ್ದಕ್ಕಾಗಿ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ, ಘನತೆ ಸಲ್ಲಲ್ಲಪ್ಪ. ಆಮೆನ್. ಹಲ್ಲೆಲೂಯಾ. ಯೇಸುವೇ, ನಿನಗೆ ಸ್ತೋತ್ರವಾಗಲಿ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆಗಳು ಎಲ್ಲವೂ ನಿಮಗೆ ಸಲ್ಲಲಿ. ಆಮೆನ್. ಹಲ್ಲೆಲೂಯಾ. ದೇವರಾತ್ಮನೇ, ನಿನ್ನ ವಾಕ್ಯದಲ್ಲಿ ಹೀಗೆ ಮಾತನಾಡಿದ್ದಕ್ಕಾಗಿ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನಪಿಗೋಸ್ಕರ ಹೀಗೆ ಮಾಡಿರಿ ಅಂತಂದ್ರೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯುವನು. ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವುದು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರವಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯಾಂತ್ರದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೇ ಆತನು ಹಿಡಿಯಲ್ಪಟ್ಟಂತ ರಾತ್ರಿಯಲ್ಲಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ಅಂದನು, ನನ್ನ ನೆನಪಿಗೋಸ್ಕರ ಹೀಗೆ ಮಾಡಿರಿ ನೀವು ಎಂಬುದಾಗಿ ಹೇಳಿದನು. ಹಾಗಾದರೆ ಪ್ರಿಯ ದೇವ ಜನರೇ,
ಈ ದಿನ ಕೂಡಿ ಬಂದಿರುವ ನಾವೆಲ್ಲರೂ ಆ ಯೇಸುವನ್ನ ನೆನಪು ಮಾಡಿಕೊಳ್ಳುವವರಾಗಿರೋಣ. ಆತನು ಶಿಲುವೆಯಲ್ಲಿ ಪ್ರಾಣ ಕೊಟ್ಟಿರುವುದು ನಮ್ಮೆಲ್ಲರಿಗಾಗಿ. ಹಾಲೆಲೂಯ. ಅದರಲ್ಲಿ ಎಲ್ಲ ಪಾಪಿಗಳಲ್ಲಿ ಪ್ರಧಾನ ಪಾಪಿ ನಾನೇ ಎಂಬುದಾಗಿ ಪೌಲನೇ ಒಪ್ಪಿಕೊಂಡಿರುವಾಗ, ಅಪೊಸ್ತಲರಲ್ಲೇ ಶ್ರೇಷ್ಠ ಅಪೊಸ್ತಲರನ್ನು ಹೀಗೆ ಹೇಳಿರುವಾಗ, ಇನ್ನು ಆತನಷ್ಟು ನಾವು ಸೇವೆ ಮಾಡಿಲ್ಲ, ಏನು ಮಾಡಿಯದೆ ಇರುವಾಗ ನಮ್ಮ ಒಂದು ಅತ್ಯಂತ ಪಾಪಿಗಳಲ್ಲಿ ಇನ್ನೂ ಅತ್ಯಂತ ಪ್ರಧಾನ ಪಾಪಿಗಳಲ್ಲಿ ಅತ್ಯಂತ ಪ್ರಧಾನ ಪಾಪಿ ಆದ ನಮ್ಮನ್ನ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಳ್ಳುತ್ತೇವೆ. ನಮ್ಮನ್ನೇ ನಾವು ನಿನ್ನ ಮುಂದೆ ತಗ್ಗಿಸಿಕೊಳ್ತೀವಿ. ಇನ್ನು ನೀನೇ ಮರಣವನ್ನ ಒಂದು ತಗ್ಗಿಸಿಕೊಂಡೇ ದೇವರೇ, ಅದಕ್ಕಾಗಿ ಸ್ತೋತ್ರವನ್ನು ಅರ್ಪಿಸ್ತೇವೆ. ನೀನೇ ಅಷ್ಟೊಂದು ತಗ್ಗಿಸಿಕೊಂಡಿರುವಾಗ ದೇವರಾತ್ಮನೆ ನಾವಿನ್ನೂ ಎಷ್ಟು ಹೆಚ್ಚಾಗಿ ಮುಂದೆ ತಗ್ಗಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನ ಸೃಷ್ಟಿ ಮಾಡಿದೆ ಅಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ ದೇವರೇ, ನಿನಗೆ ಘನತೆಗಳು ಎಲ್ಲವೂ ನಿನಗೆ ಸಲ್ಲಲಿ ಎಂದು ನಾವು ಕೇಳಿಕೊಳ್ಳುವರಾಗಿದ್ದೇವೆ ದೇವರೇ. ಬಲಹೀನರಿಗೆ ಬಲವನ್ನು ಕೊಡುವ ದೇವರು ಅದು ನೀನು ಮಾತ್ರವೇ ಆಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ದೇವರೇ. ನೀನು ಹಿಡಿಯಲ್ಪಟ್ಟಂತ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಇದನ್ನು ತಕ್ಕೊಂಡು ತಿನ್ನಿರಿ, ಇದು ನನ್ನ ದೇಹ ಎಂಬುದಾಗಿ ಹೇಳಿದಕ್ಕಾಗಿ ಸ್ತೋತ್ರ. ನಂತರ ಪಾನಪಾತ್ರೆಯನ್ನು ನೀವು ತೆಗೆದುಕೊಂಡು ಇದನ್ನು ತಕ್ಕೊಂಡು ಕುಡಿಯಿರಿ, ಇದರಲ್ಲಿ ಪಾನ ಮಾಡುವಷ್ಟು ಸಾರಿ ನನ್ನನ್ನು ನೆನಪಿಸಿಕೊಳ್ಳಿರಿ, ಇದು ನನ್ನ ಹೊಸ ಒಡಂಬಡಿಕೆಯನ್ನು ಸೂಚಿಸುವಂತ ನನ್ನ ರಕ್ತ ಎಂಬುದಾಗಿ ಹೇಳಿದಕ್ಕಾಗಿ ಸ್ತೋತ್ರ. ಯಾವ ದೇವರೇ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದ ನಮಗೂ ನಿನ್ನ ರಕ್ತವನ್ನ ಧಾರೆ ಕೊಟ್ಟೆ ಅಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ಅಪ್ಪ ದೇವರೇ, ನಿನ್ನನ್ನೇ ನಾವು ನೆನಪು ಮಾಡಿಕೊಳ್ತಾ ಇದ್ದೇವಪ್ಪ ದೇವರ. ಗುರುಜಿಯಲ್ಲಿ ಅಪಾರವಾದ ಶಿಲ್ವೆಯನ್ನು ಹೊತ್ತಿದ್ದು ಅದು ನಮ್ಮ ಪಾಪಗಳಿಗೆ ಸೂಚನೆ ಆಗಿದೆ. ಅದಕ್ಕಾಗಿ ಸ್ತೋತ್ರ. ಹೌದೇವ್ರೆ, ನಮ್ಮ ಪಾಪಗಳು ನಾವು ಹೊರಳಕ್ಕೆ ಆಗದಷ್ಟು ಭಾರವಾಗಿದ್ವು ಅಪ್ಪ. ನಮ್ಮ ಪಾಪದ ಎಲ್ಲ ಭಾರವನ್ನ ನೀನು ಆ ಶಿಲುವೆಯಲ್ಲಿ ಹೊತ್ತು ತೀರಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಪಾಪದ ಭಾರವನ್ನ ನೀನು ಹೊತ್ತೆ, ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ನಾವು ಸಲ್ಲಿಸುವವರಾಗಿದ್ದೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆಗಳು ಎಲ್ಲವೂ ನಿನಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವಪ್ಪ. ನಿನ್ನ ತಲೆಗೆ ಮುಳ್ಳಿನ ಕಿರೀಟ ಇಟ್ಟರು ದೇವರೇ, ಅದನ್ನು ಬೆತ್ತದಿಂದ ಹೊಡೆದಾಗ ನಿನ್ನ ತಲೆಯಿಂದಲೂ ರಕ್ತವು ಹೊರಗೆ ಬಂತವಪ್ಪ. ಅದಕ್ಕಾಗಿ ಸ್ತೋತ್ರ ದೇವರೇ. 39 ಚಳಿ ಇಟ್ಟು ಮನೆಗೆ ಬೆನ್ನಿಗೆ ಹೊಡೆದಾಗ ದೇವರೇ, ಅದರಿಂದಲೂ ನಿನ್ನ ರಕ್ತ ಹೊರಗೆ ಬಂದಿತ್ತು. ನಿನ್ನ ಬೆನ್ನೆಲ್ಲ ಒಳವನ್ನ ಹೂಳುವ ನೆಲಗೋಪಾಲೆಯಲ್ಲಿ ಆಯ್ತಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ. 10,000 ಕೋಟಿ ಜನರ ಮಧ್ಯದಲ್ಲಿ ಧ್ವಜಪ್ರಾಯನು ನೀನಾಗಿದೆ. ಅಷ್ಟು ಸುಂದರನಾಗಿ ಇದ್ದಂತ ನಿನ್ನ ಮುಖವು ನಮಗೋಸ್ಕರ ನಿನ್ನ ಮುಖಕ್ಕೆ ಉಗಿಸಿಕೊಂಡೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಮುಖವು ಕುರೂಪವಾಗಿ ಬದಲಾಯಿತು. ಅದಕ್ಕಾಗಿ ಸ್ತೋತ್ರ. ನಾವು ನಿನಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಅಪ್ಪ, ನೀನು 3 ಮಳೆಗಳಿಂದ ನಮಗೋಸ್ಕರ ಶಿಲುವೆಯಲ್ಲಿ ಜಡಿಯಲ್ಪಟ್ಟೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ರಕ್ತಧಾರೆ ಇಲ್ಲದೆ ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಇಲ್ಲದೆ ಇರುವಾಗ ನಿನ್ನ ರಕ್ತವನ್ನ ತೊಟ್ಟು ಹನಿಯ ರಕ್ತವನ್ನ ನಮಗಾಗಿ ಸುರಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ, ನಿನ್ನ ರಕ್ತದಿಂದ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧ ಮಾಡಿದವರೇ, ಇನ್ನೂ ಪರಿಶುದ್ಧತೆಯಲ್ಲಿ ನಮ್ಮನ್ನು ನಡೆಸುವುದೇವ್ರೆ. ನಾವು ಹೃದಯ ನಾವು ತಿಳಿದು ತಪ್ಪು ಪಾಪಗಳನ್ನು ಕ್ಷಮಿಸುವುದೇವ್ರೆ. ಲೇಖನ ಕೂಡ ಅನೇಕ ತಪ್ಪು ಪಾಪಗಳನ್ನು ಎಲ್ಲವನ್ನು ಕ್ಷಮಿಸುವುದೇವ್ರೆ. ನರಕದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡುವುದೇವ್ರೆ. ನಮ್ಮೆಲ್ಲರ ಧರ್ಮ ಪಾಪಶಾಪಗಳು, ನಮ್ಮೆಲ್ಲರ ಜನ್ಮ ಸ್ವಭಾವದಿಂದ ಬಂದ ಪಾಪಶಾಪಗಳು, ನಮ್ಮೆಲ್ಲ ಜನರ ತಲೆಮಾರುಗಳಿಂದ ಬಂದ ಪಾಪಶಾಪಗಳು ಎಲ್ಲವನ್ನ ಯೇಸುವಿನ ರಕ್ತದಿಂದ ತೊಳೆದು ಶುದ್ಧ ಮಾಡುವುದೇವ್ರೆ. ಸಭೆ ಸದಸ್ಯರೆಲ್ಲ ದೇವರ ಜನರಾದ ನಾವು ದೇವರೇ, ನಾವು ಪರಿಶುದ್ಧರಾಗಿ ಈ ಕರ್ತನೇ ನಿನ್ನ ಮೇಜಿನಲ್ಲಿ ನಾವು ಪಾಲನ್ನು ಹೊಂದುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವೆಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನ ನಾವು ಸಲ್ಲಿಸುವವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರೇ, ನಿನ್ನ ದೇಹಕ್ಕಾಗಿ ನಾವು ರೊಟ್ಟಿಗಾಗಿ ಸ್ತೋತ್ರ ಹೇಳ್ತೇವೆ ದೇವರೇ. ಈ ರೊಟ್ಟಿ ದೇವರೇ ನಿನ್ನ ದೇಹವನ್ನು ಸೂಚಿಸುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ರೊಟ್ಟಿಯನ್ನು ನಿನ್ನ ಪರಲೋಕದ ಹಸ್ತದಿಂದ ಮುಟ್ಟಿ ಆಶೀರ್ವದಿಸು ದೇವರೇ. ಇದನ್ನು ನಾವು ಎಲ್ಲರೂ ಸಭೆಯಾಗಿ ಪಾಲನ್ನು ತೆಗೆದುಕೊಳ್ಳುವಂತೆ ಆಶೀರ್ವದಿಸಿ ನೀನು ನಡೆಸು. ಹಾಗೆ ನೀನು ಮಾಡುವುದಕ್ಕಾಗಿ ನಾವು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಆಮೇಲೆ ಹಲ್ಲೆಲೂಯಾ. ದ್ರಾಕ್ಷಾರಸಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ.
ದ್ರಾಕ್ಷಾರಸವನ್ನು ನಿಂತ ಆಶೀರ್ವದಿಸುವ ದೇವರೇ, ಇದು ನಿನ್ನ ರಕ್ತವನ್ನು ಸೂಚಿಸುವಂತೆ ಆಶೀರ್ವದಿಸುವಪ್ಪ. ಅದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ರಕ್ತದಲ್ಲಿ ನಾವೆಲ್ಲರೂ ಪರಿಶುದ್ಧರಾಗಿ ತೆಗೆದುಕೊಳ್ಳುವಂತೆ ಆಶೀರ್ವದಿಸುವ. ಇದು ನಿನ್ನ ರಕ್ತವಾಗಿರುವುದಕ್ಕಾಗಿ ಸ್ತೋತ್ರ. ಈ ನಿನ್ನ ರಕ್ತದಲ್ಲಿ ನಾವೆಲ್ಲರೂ ಸಭೆಯಾಗಿ ಪಾಲನ ಹೊಂದುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಆಮೇಲೆ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯೇಸುವೇ ನಿನಗೆ ಸ್ತೋತ್ರ ಸ್ತೋತ್ರ. ಆಮೇಲೆ ಒಪ್ಪಿಸಿ ಕೊಟ್ಟಿರುವೆ ಯೇಸುವಿನ ದೇಹ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು ಪಾಪ ಹೊತ್ತಿರುವೆ ನಿಂದಿವ್ಯ ಶರೀರದಿ ನನ್ನ ಪಾಪ ಹೊತ್ತಿರುವೆ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಪ್ರಿಯರೇ, ದೇವರ ಜನರಾದ ನಾವೆಲ್ಲರೂ ಈ ದಿನ ನಮ್ಮ ಕರಗಳಿಗೆ ದೊರಕಿರುವಂಥ ಈ ರೊಟ್ಟಿ ದ್ರಾಕ್ಷಾರಸ ಇದು ಯೇಸುವಿನ ದೇಹವನ್ನು ಮತ್ತು ಆತನ ರಕ್ತವನ್ನು ಸೂಚಿಸುವಂಥದ್ದಾಗಿದೆ. ಆದ್ದರಿಂದ ನಾವು ನಮ್ಮ ನಂಬಿಕೆ ಏನಾಗಿರ್ಬೇಕಂದ್ರೆ ಈ ರೊಟ್ಟಿ ಯೇಸುವಿನ ದೇಹ, ದ್ರಾಕ್ಷಾರಸ ಆತನ ರಕ್ತವಾಗಿದೆ. ಆತನ ದೇಹವನ್ನು ಆತನ ರಕ್ತವನ್ನು ತಿಂದು ಕುಡಿಯುವವನಿಗೆ ಆತನು ಎಬ್ಬಿಸುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಆತನ ರಹಸ್ಯಗಳನ್ನ ಹಿಂದೆ ಬರುವುದಾದರೆ ನಾವು ಜೀವದಿಂದ ಇದ್ದವಾಗಲೇ ನಮ್ಮ ದೇಹವು ಮಾರ್ಪಾಡುವಂತೆ ಆತನ ಪರಲೋಕದ ಮಹಾ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಾಗಿ ದೇವರು ನಮಗೆ ಯೇಸುವಿನ ದೇಹದಿಂದಲೂ ಆತನ ರಕ್ತದಿಂದಲೂ ನಮಗೆ ವಿಮೋಚನೆಯನ್ನ ಕೊಟ್ಟಿದ್ದಾನೆ. ಆದ ಕಾರಣ ನಾವೆಲ್ಲರೂ ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹೌದು ದೇವರೇ, ನಮ್ಮ ವಿಮೋಚಕನೇ ನಿನಗೆ ಸ್ತೋತ್ರ, ನಮ್ಮ ರಕ್ಷಕನೇ ನಿನಗೆ ಸ್ತೋತ್ರ. ನಿನ್ನ ದೇಹವನ್ನು ಕೊಟ್ಟು ನಿನ್ನ ರಕ್ತವನ್ನು ಕೊಟ್ಟು ನಮ್ಮನ್ನ ನೀನು ಕಾಪಾಡಿದಕ್ಕಾಗಿ ಸ್ತೋತ್ರ. ನಮಗೋಸ್ಕರ ಯಜ್ಞದ ಕುರಿಮರಿಯಾಗಿ ನೀನು ಬಲಿಯಾಗಿದ್ದಕ್ಕಾಗಿ ಸ್ತೋತ್ರ. ಯಜ್ಞದ ಕುರಿಮರಿಯಾದ ನಮ್ಮ ಯೇಸುವೇ, ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ, ನಿನ್ನ ದೇಹದಲ್ಲೂ ನಿನ್ನ ರಕ್ತದಲ್ಲೂ ಪಾಲನ್ನು ಹೊಂದುವಂತೆ ನೀನನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಈಗ ನಾವು ಪಾಲನ್ನು ತೆಗೆದುಕೊಳ್ಳುವಂಥದ್ದು ಅತಿ ಬೇಗನೆ ನಿನ್ನ ರಹಸ್ಯಗಳನ್ನ ಬಂದರೆ ನಿನ್ನ ಪರಲೋಕದ ಮಹಾ ಸಾಮ್ರಾಜ್ಯದಲ್ಲಿ ನಾವು ನಿನ್ನೊಂದಿಗೆ ಪಾಲನ್ನು ತೆಗೆದುಕೊಳ್ಳುವಂತೆ ನೀನು ನಮಗೆ ಮೇಜನ್ನು ನಿನ್ನ ಪರಲೋಕದಲ್ಲೂ ನೇಮಕ ಮಾಡಿರುವುದಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ದೇವರೇ ಆ ರಹಸ್ಯಗಳನ್ನ ಬರುವವರೆಗೂ ಸಭೆಯಾಗಿ ಹೀಗೆ ನಾವೆಲ್ಲರೂ ಕೂಡಿ ಕರ್ತನೆ ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಾ ನಿನ್ನ ಮೇಜಿನಲ್ಲಿ ನಾವು ಪಾಲನ ಹೊಂದಿಕೊಳ್ಳಬೇಕೆಂಬುದಾಗಿ ನೀನು ನಮಗೆ ನಿನ್ನ ಆಜ್ಞೆಯನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಆಜ್ಞೆಯಂತೆ ದೇವರೇ ಇದನ್ನು ನಾವು ಪಾಲಿಸುವಂತೆ ಸಭೆಯನ್ನು ದೇವ ಜನರನ್ನು ಎಲ್ಲರನ್ನು ಆಶೀರ್ವದಿಸಿ ನಡೆಸಲು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಈ ನಮ್ಮ ಕರಗಳಿಗೆ ನೀನು ಕೊಟ್ಟಿರುವಂತ ರೊಟ್ಟಿಯ ದ್ರಾಕ್ಷಾರಸವನ್ನ
ದೇಹವಾಗಿ ನಿನ್ನ ರಕ್ತವಾಗಿ ಆಶೀರ್ವದಿಸಪ್ಪ. ದೇವರ ಇದನ್ನು ತಿಂದು ಕುಡಿಯುವಂತ ನಮ್ಮಲ್ಲಿ ನಿನ್ನ ನಿತ್ಯ ಜೀವವು ಉಂಟು ಮಾಡು ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ದೇವರೇ. ಇದರಿಂದ ನಮ್ಮಲ್ಲಿ ಯಾರು ಕೂಡ ಬಲಹೀನರು ರೋಗಸ್ಥರು ಯಾರು ಆಗದಂತೆ ಎಲ್ಲರನ್ನ ನಿಂತಾನೆ ಕಾದು ಕಾಪಾಡಿ ಸುರಕ್ಷಿತವಾಗಿದ್ದು ನೀನು ನಡೆಸುವ ದೇವರೇ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ದೇವರೇ. ನೀನು ಹಾಗೆ ಮಾಡಿ ನಡೆಸಬೇಕಾಗಿ ಸ್ತೋತ್ರ. ಎಲ್ಲರೂ ನಾವು ದೇವರ ರೊಟ್ಟಿಗಾಗಿ ಸ್ತೋತ್ರ ಹೇಳೋಣ. ಸ್ತೋತ್ರ ದೇವರೇ, ನಿನ್ನ ರೊಟ್ಟಿಗಾಗಿ ಕೊಟ್ಟಿಯನ್ನು ಕೊಡಿಸೋತ್ರ ಇದನ್ನು ಪಾಲನ್ನು ತೆಗೆದುಕೊಳ್ಳುವಂತೆ ನೀನೇ ನಮ್ಮೆಲ್ಲ ಸಭೆಯ ದೈವ ಜನರನ್ನ ನಮ್ಮನ್ನು ಆಶೀರ್ವದಿಸಿ ನಡೆಸು. ನಾವೆಲ್ಲರೂ ಸಭೆಯಾಗಿ ಯೇಸುವಿನ ದೇಹವನ್ನ ಸ್ವೀಕರಿಸೋಣ. ದೇವರ ಅದೇ ರೀತಿಯಾಗಿ ಈ ನಿನ್ನ ದ್ರಾಕ್ಷಿ ರಸಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ರಕ್ತದಿಂದಲೇ ನಮಗೆ ವಿಮೋಚನೆಯನ್ನ ನೀನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಇನ್ನು ಮುಂದೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಿನ್ನ ಸ್ವಂತ ಸೊತ್ತಾಗಿದ್ದೇವೆ. ನೀನು ಹೇಳಿದ್ದನ್ನ ನಾವು ಮಾಡಿ ನಡೆಯುವಂತೆ ಜೀವಿಸುವಂತೆ ನೀನೇ ನಮ್ಮನ್ನು ಆಯ್ಕೆ ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ದ್ರಾಕ್ಷರಸ ನಿನ್ನ ರಕ್ತವಾಗಿ ಆಶೀರ್ವದಿಸು. ಇದರಲ್ಲೆಲ್ಲ ಸಭೆ ದೈವ ಜನರಾದ ನಾವು ದೇವರೇ ಪರಿಶುದ್ಧರಾಗಿ ತೆಗೆದುಕೊಳ್ಳುವಂತೆ ಆಶೀರ್ವದಿಸಿ ನಡೆಸು. ನಾವೆಲ್ಲರೂ ದೇವ ಸಭೆಯಾದ ನಾವೆಲ್ಲರೂ ಒಟ್ಟಾಗಿ ಯೇಸುವಿನ ರಕ್ತವನ್ನು ಸೇವಿಸೋಣ. ದೇವರು ತಾನೆ ಸಭೆಯಾದ ನಮ್ಮೆಲ್ಲರಿಗೂ ಆತನ ದೇಹದಲ್ಲೂ ಆತನ ರಕ್ತದಲ್ಲೂ ಪಾಲನ್ನು ಹೊಂದಿಕೊಳ್ಳುವಂತ ಮಹಾಕೃಪೆಯನ್ನ ಯೇಸು ಕ್ರಿಸ್ತನ ಈ ದಿನ ನಮಗೆ ಸಭೆಯಾಗಿ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ 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 ಯೇಸುವೇ. ಯಾಕೆಂದ್ರೆ ಅನೇಕರು ನಿನ್ನ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಳ್ಳದೇ ಇರುವಾಗ ನಾವಾಗಲೂ ದೇವರೇ ನಿನ್ನ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತ ಮಹಾಕೃಪಾ ಭಾಗ್ಯವನ್ನ ನೀನು ಸಭೆಯಾಗಿ ನಮ್ಮೆಲ್ಲರೂ ದಯಪಾಲಿಸಿದ್ದೇವೆ. ಅದಕ್ಕಾಗಿ ನಾವು ನಿಮಗೆ ಕೊಟ್ಟಿದ್ದೇವೆ. ಇದಕ್ಕೆ ಯಾರಿಗೂ ಯೋಗ್ಯತೆ ಅಂತ ನಮಗಂತೂ ಇಲ್ಲವೇ ಇಲ್ಲ. ಅದೆಲ್ಲ ನಿನ್ನ ಕೃಪೆಯಿಂದಲೇ ನಮಗೆ ನೀನು ಕೊಟ್ಟೆ. ಅದಕ್ಕಾಗಿ ಸ್ತೋತ್ರ. ನಾವು ರಕ್ಷಣೆ ಹೊಂದಿರುವುದೇ ನಿನ್ನ ಕೃಪೆಯಿಂದಲೇ. ಅದಕ್ಕಾಗಿ ಸ್ತೋತ್ರ. ದೇವರೇ, ಈ ಕೃಪೆ ನಮ್ಮ ಮೇಲೆ ಹೀಗೆ ಶಾಶ್ವತವು ಇರಲಿ ಎಂದು ನಾವು ಪ್ರಾರ್ಥಿಸುವವರಾಗಿದ್ದೇವಪ್ಪ. ದೇವರೇ, ಈ ದಿನದ ಆರಾಧನೆಯನ್ನು ಆದಿಯಿಂದಲೂ ಅಂತ್ಯದವರೆಗೂ ದೇವರಾತ್ಮನೆ ನೀನಿದ್ದು ನಡೆಸಿದ್ದಕ್ಕಾಗಿ ಸ್ತೋತ್ರ. ನೀನು ನಿನ್ನ ವಾಕ್ಯದ ಮುಖಾಂತರ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವು ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಅಲ್ಲೂ ನೆಟ್ಟಂತಾಗಿರಲಿ. ನಿನ್ನ ವಾಕ್ಯಕ್ಕೆ ನಾವೆಲ್ಲರೂ ತಲೆಬಾಗಿ ವಿಧೇಯರಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸಿ ನಡೆಸಪ್ಪ. ದೇವರೇ, ನಿನ್ನ ಮೇಲೆ ಇರಬೇಕಾದಂತ ಪರಿಪೂರ್ಣವಾದ ಆ ನಂಬಿಕೆ ದೈವ ಸಭೆಯ ಜನರಾದ ಪ್ರತಿಯೊಬ್ಬೊಬ್ಬರಲ್ಲಿ ಇರುವಂತೆ ಆಶೀರ್ವದಿಸಿ ನಾವು ಕೇಳಿಕೊಳ್ಳುತ್ತೇವೆ. ದೇವರೇ, ಆಗ ನಿನ್ನಿಂದ ನಾವು ಅನೇಕ ಆಶೀರ್ವಾದಕ್ಕೆ ಬಾಧ್ಯರಾಗತಕ್ಕಂತೆ ಇಲ್ಲಿರುವ ಅನೇಕ ದೈವ ಜನರನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಕೆಲಸ ಕಾರ್ಯಗಳೆಲ್ಲದರಲ್ಲೂ ನಿನ್ನ ಶುಭ ಕೃಪೆಯು ಉಂಟಾಗಲಿ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ನಾವು ಆಶೀರ್ವದಿಸುತ್ತೇವೆ. ನೀನು ಹಾಗೆ ಮಾಡಿ ನಡೆಸುವುದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಈ ದಿನ ನಿನ್ನ ಮೇಜಿನಲ್ಲಿ ಎಲ್ಲ ನಾವು ಪಾಲನೆ ಹೊಂದುವಂತೆಯೂ ಕೂಡ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಮುಂದೆ ಒಂದು ದಿನ ದೇವರೇ ನಿನ್ನ ರಾಸಿಗಳನ್ನು ಅತಿ ಬೇಗ ಬರುವುದಾದರೆ ನಾವು ಮುಂದೆ ಪರಲೋಕದಲ್ಲಿ ನಿನ್ನ ಮೇಜಿನಲ್ಲಿ ನಿನ್ನ ಸಂಗಡವೇ ನಾವು ಈ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಳ್ಳುವಂತೆ ಆಶೀರ್ವದಿಸಿ ನಡೆಸು. ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೇಗೆ ಯಾರುವುದನ್ನೇ ಆದಿಯಿಂದ ಅಂತ್ಯದವರೆಗೂ ನೀನಿದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರಾತ್ಮನೆ, ಇನ್ನು ಮುಂದೆ ಬರುವ ಎಲ್ಲ ಕೊಟ್ಟರುಗಳನ್ನ ದೇವರಾತ್ಮನೆ ನೀನು ಮುಂದಿದ್ದು ನಡೆಸು. ಅವರೆಲ್ಲ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಎಂದು ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬಿಡುವಂದಿದ್ದೇವೆ. ನಮ್ಮ ಜೀವನ ತಂದೆ ಆದ ದೇವರೇ, ಆಮೇನ್. ನಮ್ಮ ತಂದೆಯಾದ ದೇವರ ಕುರಿತು ಕರ್ತನಾದ ಪವಿತ್ರ ಆತ್ಮನ ದೇಹಕ್ಕೆ ಸದಾಕಳು ಯೇಸುವಿನ ರಹಸ್ಯಗಳನ್ನ ಬರುವರುವ ಸಭೆಯಾದ ನಮ್ಮೆಲ್ಲರ ಸಂಭವ ಇರಲಿ. ಸಭೆಯಾಗಿ ನಾವೆಲ್ಲ ಆಮೇನ್, 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 ಆಮೇನ್. Bless God, bless God, God bless you all. Amen.